ಸ್ವತಃ ರುದ್ರದೇವರು ವೇದವ್ಯಾಸರಿಗೆ ಮಗನಾಗಿ ಹುಟ್ಟಬೇಕು ಅನ್ನೋ ಉದ್ದೇಶದ ದೊಡ್ಡ ತಪಸ್ಸವನ್ನು ಮಾಡಿದರು. ವೇದವ್ಯಾಸ ದೇವರು ತಾವು ಅದನ್ನು ಅಂಗೀಕಾರ ಮಾಡಿದರು. ನೋಡೋರಿಗೆ ಹೇಗೆ ಕಾಣಿಸ್ತದೋ ವೇದವ್ಯಾಸ ದೇವರೇ ತಪಸ್ಸು ಮಾಡಿ ರುದ್ರದೇವರ ಮಗನನ್ನ ಪಡೆದರು ಅಂತೇಳಿ ಅಲ್ಲ, ಅವರು ರುದ್ರದೇವರೇ ತಪಸ್ಸು ಮಾಡಿದ್ದೇ ಹೊರತು ಇವರಲ್ಲ ಅನ್ನೋದನ್ನು ತಿಳಿಸಿದರು. ಯಾಕೆ ಹಾಗೆಲ್ಲ ಮಾಡ್ತಾರೆ ಅಂದರೆ, ವಿಮೋಹನಾಯ ಅಸುರ ಸರ್ಗಿಣಾಂ ಪ್ರಭು ಸ್ವಯಂ ಕರೋತೀವ ತಪಃ ಪ್ರದರ್ಶಯೇ ಕಾಮಾದಿ ದೋಷಾಂಶ ವೃಷೈವ ದರ್ಶಯೇ ನತಾವತಾತೆಸ್ಯ ಹಿ ತಂತಿ ಕುತ್ರಚಿತ್. ಇನ್ನೂ ಕೆಲವೊಂದು ತೋರಿಸ್ತಾರೆ. ಹಾಗೆ ಒಂದು ತಮಗೆ ಕಾಮಾದಿ ದೋಷಾಂಶ ಪುತ್ರ ಕಾಮಾಯತ್ವ ಇತ್ಯಾದಿ ಮೊದಲೇದಾಗೇನು ಮಗ ಆಗಬೇಕು ಅಂತ ಅಪೇಕ್ಷೆ ಇದ್ದಿದ್ದೇವೇನದು ಒಂದು ದೃಷ್ಟಿಯಿಂದ ನೋಡೋರಿಗೆ ಏನಪ್ಪ ಇವರು ಹೀಗೆ ಮಾಡ್ತಾರಲ್ಲ ಅಂತ ಒಂದು. ಎರಡನೇದಾಗಿ ಬೇರೆ ಇವೆಲ್ಲ ಕೂಡ ತಪಸ್ ಮಾಡಿ ಮಗನನ್ನು ಪಡೆಯೋದು ಇವೆಲ್ಲ ಮಾಡೋ ಮೂಲಕ ತಾವು ಸರ್ವೋತ್ತಮರಲ್ಲ ಅನ್ನೋ ಭಾವನೆನ ಉಂಟು ಮಾಡ್ತಾರೆ. ಯಾರಿಗೆ? ಅಯೋಗ್ಯರಿಗೆ ಅಂತ. ನತಾವತಾ ತೇಸ್ಯ ಹಿ ಸಂತಿ ಕುತ್ರಚಿತ್. ಆದರೆ ಯಾವ ದೋಷಗಳು ಪರಮಾತ್ಮನಿಗಿಲ್ಲ. ದೋಷವರ್ಜಿತಂ ಕಾಮಾದಿ ದೋಷಾಂಶ ವೃಷೈವ ದರ್ಶಯೇ. ಆದರೆ ಆ ದೋಷಗಳ್ಯಾವುದು ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಇದೇನಿದು? ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ತತ್ವಪ್ರಕಾಶಿಕ ಅಂತ ಗೊತ್ತಾಗತ್ತೆ. ತತಸ್ತರಣ್ಯೋ ಸಬಭೂವ ಪುತ್ರಕಃ ಶಿವೋಸ್ಯ ಸೋಭೂತ್ ಶುಕನಾಮಧೇಯಃ ಶುಕೀ ಭೂತ್ವಾ ಹ್ಯಗಮದ್ಘೃತಾಚೀ ವ್ಯಾಸಂ ವಿಮಥ್ನಂತಮುತಾರಣೀಂ ತಂ. ತತಃ ತು ಅರಣ್ಯೋ ಸಹ ಬಭೂವ ಪುತ್ರಕಃ ಶಿವಃ ಅಸ್ಯ ಸಹ ಅಭೂತ್ ಶುಕನಾಮಧೇಯಃ ಶುಕೀ ಭೂತ್ವಾ ಹಿ ಅಗಮದ್ಘೃತಾಚೀ ವ್ಯಾಸಂ ವಿಮಥ್ಯಂತಂ ಉತ ಆರಣೀಂ ತಂ. ತತಃ ಇನ್ನೊಂದು ಪ್ರಸಂಗ ಬಂತು. ಅರಣ್ಯೋ ಸ ಬಭೂವ ಪುತ್ರಕಃ. ಆ ರುದ್ರದೇವರು ಅರಣ್ಯವಥನ ಮಾಡಬೇಕಾದ್ರೆ ಹುಟ್ಟಿ ಬಂದರು. ಅಗ್ನಿಗೋಸ್ಕರವಾಗಿ ಅರಣ್ಯವಥನ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಆಗ ಒಂದು ಗಿಳಿ ಬಂತು ಅಲ್ಲಿಗೆ. ಘೃತಾಚಿ ಅಂತ ಒಬ್ಬ ಅಪ್ಸರಿ ಗಿಳಿ ರೂಪದಲ್ಲಿ ಬಂತು. ತಕ್ಷಣ ವೇದವ್ಯಾಸರು ಅದನ್ನು ನೋಡಿದರು. ನೋಡ್ತಿರ್ಲಿಕ್ಕೆ ಮಗು ಹುಟ್ಟಿತು. ಅವರೇನೆ ಶುಕಾಚಾರ್ಯರು ಅಂತ ಹೇಳಿ. ಶುಕನಾಮತೆ ಹುಟ್ಟಿದ್ದ ಹಾಗೆ. ಶುಕಿ ಹಿ ಭೂತ್ವಾ ಹಿ ಅಗಮದ್ಘೃತಾಚಿ. ಹೆಣ್ಣು ಗಿಳಿಯ ರೂಪದಲ್ಲಿ ಅವಳು ಬಂದಿದ್ದರಿಂದ ಹುಟ್ಟಿದ್ಯಾವ್ದೀಗ? ಶುಕಾಚಾರ್ಯ ಹುಟ್ಟಿದರು ಅಂತ ಹೇಳಿ. ಇದು ಜನ ಏನು ತಿಳ್ಕೊಂಡು ವಿಮಥ್ಯಂತ ಮುತಾರಣೀಂ ತಂ. ಇಲ್ಲಿ ಘೃತಾಚಿ ಬಂದು ವೇದವ್ಯಾಸರು ನೋಡಿದರು, ಕಾಮಿಸಿದರು. ಉಳಿದ ಎಷ್ಟೋ ಜನ ಋಷಿಪುರಿಗಳೆಲ್ಲ ಹುಟ್ಟಿದ್ದು ಆ ರೀತಿಯೇ. ಆದರೆ ವೇದವ್ಯಾಸರು ಕಾಮಿಸಿದರು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳಿದರು. ಯಾತಕ್ಕೆ? ದೋಷವರ್ಜಿತಂ ಹೇಳಿಬಿಟ್ಟಿದ್ದ. ಆದರೆ ಲೋಕಕ್ಕೆ ಏನು ಮಾಡಿದ್ರು? ಮತ್ತೆ ಯಥಾ ಪ್ರಕಾರ ಮೋಹನ ಮಾಡಿದರು. ಗಿಳಿಯನ್ನು ಮೋಹಿಸಿದ್ರು ಅಂತೇಳಿ. ಇದೆಲ್ಲ ಕೂಡ ಏನು ಹೊಸರ ಮೋಹನಕ್ಕೆ ಹೊರತು ಬೇರೆ ಅಲ್ಲ. ಮತ್ತಂತ ಮುತಾರಣಿ. ಹೀಗೆ ಶುಕಾಚಾರ್ಯರು ತಪಸ್ಸು ಮಾಡಿ ಮಗನಾಗಿ ಹುಟ್ಟಿ ಭಾಗವತ ಕೇಳಿ ಅದು ಪ್ರಸಾರ ಮಾಡಿದರು. ಆದ್ದರಿಂದ ತಪಸ್ಸು ಮಾಡಿದವರು ಅವರೇ ಹೊರತು ಇವರಲ್ಲ ಎಂಬುದು ಸಿದ್ಧ ಆಯಿತು. ಅಕಾಮಯನ್ ಕಾಮುಕ ವತ್ಸ ಭೂತ್ವ ತಯಾ ಅರ್ಥಿತಃ ತಂ ಶುಕನಾಮಧೇಯಂ ಚಕ್ರೇ ಹಿ ಅರಣ್ಯೋ ತನಯಂಚ ಸೃಷ್ಟ್ವಾ ವಿಮೋಹಯನ್ ತತ್ವಮಾರ್ಗೇಷು ಅಯೋಗ್ಯಾನ್. ಅಕಾಮಯನ್ ಕಾಮುಕವತ್ ಸಹ ಭೂತ್ವಾ ತಯಾ ಅರ್ಥಿತಃ ತಂ ಶುಕನಾಮಧೇಯಂ ಚಕ್ರೇ ಹಿ ಅರಣ್ಯೋ ತನಯಂ ಚ ಸ್ಪೃಷ್ಟ್ವಾ ವಿಮೋಹಯನ್ ತತ್ವಮಾರ್ಗೇಷು ಅಯೋಗ್ಯಾನ್. ಅಕಾಮಯನ್ ಕಾಮುಕವತ್ ಸ ಭೂತ್ವಾ. ಅವರಿಗೆ ಕಾಮುಕರಲ್ವೇ ಅಲ್ಲ, ಆದರೆ ಕಾಮುಕರಂತೆ ನಡೆಸಿದರು. ನಿಜವಾಗ್ಲೂ ಕೂಡ ಘೃತಾಚಿ ವೇದವ್ಯಾಸರ ಪ್ರಾರ್ಥನೆ ಮಾಡಲಿಕ್ಕೆ ಆ ರೂಪದಲ್ಲಿ ಬಂದು ಹಾಗೆ ಅನುಗ್ರಹ ಮಾಡಿದರು ಅಷ್ಟೇ ಹೊರತು ಇವರಿಗೆ ಕಾಮನಾದಿ ದೋಷಗಳಿಲ್ಲ. ತಯಾ ಅರ್ಥಿತಃ ತಂ ಶುಕನಾಮಧೇಯಂ ಚಕ್ರೇ. ಮಗು ಶುಕ ಅಂತಾನೆ ಹೆಸರಿಟ್ಟು. ಅರಣ್ಯೋ ತನಯಂ. ಒಂದು ದೃಷ್ಟಿಯಿಂದ ಅರಣ್ಯ ಪುತ್ರ ಇದ್ದ ಹಾಗೆ. ಸ್ತಂಭಾರ್ಭಕ ಕಂಬದಲ್ಲಿ ಬಂದಿದ್ದ ನರಸಿಂಹದೇವರನ್ನ ಕಂಬದ ಮಗು ಅಂತ ಹಾಕಿ ಕರೀತಾರೋ, ಇವರು ಅರಣ್ಯ ಮಗು ಒಂದು ದೃಷ್ಟಿಯಲ್ಲಿ. ಸೃಷ್ಟ್ವಾ ವಿಮೋಹಯನ್. ಹೀಗೆ ಮಗುವನ್ನು ಸೃಷ್ಟಿ ಮಾಡಿದ್ದು ವಿಶೇಷವಾದ ಸಾಮರ್ಥ್ಯ. ಈ ರೀತಿ ಮಗು ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋರಿಗೆ ಕಾರಣಾದಿ ದೋಷ ಇರುತ್ತಾ? ಇನ್ನೊಂದು ಪ್ರಶ್ನೆ ಬಂದಾಗ ಆ ದೃಷ್ಟಿಯಿಂದ ದೋಷದ ಪ್ರಶ್ನೆ ಇಲ್ಲ. ವಿಮೋಹಯನ್ ತತ್ವಮಾರ್ಗೇಶು ಅಯೋಗ್ಯಾನ್. ಯಾತಕ್ಕೆ? ತತ್ವ ಮಾರ್ಗದಲ್ಲಿ ಅಯೋಗ್ಯರಿದ್ದಾರಲ್ಲ ಅವರಿಗೆ ಇವ್ರಿಗಂತ ಓದೋ ಬುದ್ಧಿ ಬರಬಾರ್ದು. ಇವ್ರಿಗಂತ ನಾವೇನು ಓದೋದು? ಇವ್ರಿಗೆ ಗೊತ್ತಲ್ಲ ಇವ್ರ ವಿಷಯ ಅಂತೇಳಿ ಜನ ಅನ್ಕೊಳ್ಬೇಕು. ಇವ್ರ ವಿಷಯ ಗೊತ್ತಿಲ್ವಾ? ಇವ್ರಿಗಂತ ಓದ್ತಾರಾ? ಈ ಭಾವನೆ ಹುಟ್ಟಿಸಿದ್ರು ಅವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೊಡ್ಡವರು ಕೆಲವು ಕೆಲಸಗಳನ್ನು ಮಾಡೋದು, ಜ್ಞಾನಿಗಳು ಅಯೋಗ್ಯರಿದ್ದಾಗ ಅದನ್ನು ಮೋಹಕವಾಗಿ ಹೇಳೋದಾಗಲಿ
ಅಥವಾ ಮೋಹನ ತಾವೇ ಮಾಡೋದಾಗಲಿ ಮಾಡ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರು ಅದನ್ನೆಲ್ಲ ಮಾಡಿ ತೋರಿಸ್ತಾ ಕೂಡ ಸೃಷ್ಟ ಯಾರಿಗೆ ಯಾರಿಗೆ ಶುಕ್ರ ಹೌದು ಅವರಿಗೆಲ್ಲ ದೇವತೆ ಇವರೆಲ್ಲ ಅಪ್ಸರಿ ಅವಳು. ಅವಳೆಲ್ಲ ದೇವಶಕ್ತಿ ತುಂಬ ಸಾಮಾನ್ಯ. ಅವರಿಗೆಲ್ಲ ಮೇಲಿನ ದರ್ಜೆಯವರು ಅವರೆಲ್ಲ. ಅಂತ ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಆದರೆ ಅವ್ರಿಗೆ ಮತ್ತೆ ಹೊರಗಿರಬೇಕಿಲ್ಲ ಅಂತ ಸಾಮರ್ಥ್ಯ ಸಾಮಾನ್ಯ. ಎಷ್ಟೋ ಜನ ಅಪ್ಸರಿಯವರು ಹಾಗೆಲ್ಲ ಮಾಡೋದುಂಟು. ಗೊತ್ತಾಯ್ತಾ? ಅದೇನು ದೋಷ ಅಲ್ಲ. ಆ ಸಾಮರ್ಥ್ಯ ಇದೆ ಅವರಿಗೆ. ಅವರಿಗೆ ಆ ಸಾಮರ್ಥ್ಯ ಇವ್ರ ಮೇಲೆಯವ್ರಿಗೆ ಇನ್ನೂ ಜಾಸ್ತಿ ಇದೆ ಎಂಬುದು ಕೈಮುತ್ತೆ ಸಿದ್ಧ. ಚಕ್ರೇಹಿ ಅರಣ್ಯೋ ಸ್ತನಯಂಚ ಸೃಷ್ಟ್ವಾ ವಿಮೋಹಯನ್ ತತ್ವಮಾರ್ಗೇಶು ಅಯೋಗ್ಯಾನ್. ಸಾಮಾನ್ಯವಾಗಿ ಅಪ್ಸರಿಯರು ನಿಜ ರೂಪದಲ್ಲಿ ಬರೋದೇ ಹೆಚ್ಚು. ವೇಷ ಹಾಕ್ಕೊಂಡು ಬರೋದಿಲ್ಲ. ಯಾಕೆಂದರೆ ಅವರು ಋಷಿಗಳು ಸಲುವಾಗಿ ಮೋಹಗೊಳ್ತಾರೆ ಅಂತ ಗೊತ್ತು. ನಿಜವಾಗ್ಲೂ ವೇದವ್ಯಾಸರನ್ನು ಮೋಹಗೊಳಿಸ್ಬೇಕು ಅಂತ ಅವಳಿಗೆ ಇದ್ದಿದ್ರೆ ಏನು ಮಾಡ್ತಿದ್ಲು? ಅಪ್ಸರಿ ರೂಪದಲ್ಲೇ ಬರ್ತಾ ಇತ್ತು. ಅವಳಿಗೆ ಗೊತ್ತು ದೇವರಿವರು ಅಂತೇಳಿ. ಅದಕ್ಕೆ ಶುಕ್ರ ರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದು ಹಾಗೆ ಮಗನ ಪಡಲೇ ಹೊರತು ಬೇರೆ ಅಲ್ಲ. ಬೇರೆ ಯಾರು ಕೂಡ ಅಪ್ಸರಿಯ ರೂಪ ಮೋಹಕ ರೂಪ. ಮೋಹನ ಮಾಡೋದಕ್ಕೆ ಯಾವ್ದು ಒಳ್ಳೇದು? ಆ ರೂಪನೇ ಒಳ್ಳೆ. ಬೇರೆ ರೂಪ ಯಾಕೆ ತಗೋಬೇಕು ಅದಕ್ಕೆ? ಹೋಗ್ಲಿ, ಗಿಡಿ ರೂಪ ತೊಗೊಂಡು ಯಾರು ಮೋಹಗೊಳ್ತಾರ? ಗೊತ್ತಾಯ್ತಾ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲವೇ ಇಲ್ಲ. ಅದರಿಂದಾಗಿನೇ ಅಲ್ಲಿ ಅವಳು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಅವಳಿಗೆ ಗೊತ್ತು ವೇದವ್ಯಾಸ ಯಾರು ಅಂತ ತಿಳ್ಕೊಂಡ್ಬಿಟ್ಟು ಅನುಗ್ರಹ ಪಡ್ಕೊಳಕ್ಕೆ ಅಂತ ಬಂದಿದ್ರಿಂದ ಆ ಅಪ್ಸರಿ ರೂಪದಲ್ಲಿ ಬರಲೇ ಇಲ್ಲ. ಮೋಹಗೊಳಿಸಕ್ಕೆ ಬಂದೆ ಅಂತ ಅವ್ರು ಅಕಸ್ಮಾತ್ ಅನ್ಕೊಂಡ್ಬಿಟ್ರೆ ಭಯ ಅವಳಿಗೆ. ಎಷ್ಟೋ ಜನ ಅಪ್ಸರಿ ಶಾಪ ಕೊಟ್ಟವ್ರು ಇದ್ದಾರೆ. ಅದಕ್ಕೇನು ಮಾಡಿ ಪ್ರಾರ್ಥನೆಗೋಸ್ಕರ ಆ ರೀತಿ ಬಂದು ಕೇಳಿಕೊಂಡು ಅವ್ರು ಕೊಟ್ಟರು ಅಷ್ಟೇ ಹೊರತು ಜನ ತಿಳ್ಕೊಂಡು ಗಿಡೀಲಿ ಮೋಹಿಸಿಬಿಟ್ರು. ಕಾಮನ್ ಸೆನ್ಸ್ ಬೇಕು. ಕೊನೆ ಪಕ್ಷ ಮೋಹಿಸಿರು ಅಂತ ಅಪ್ಸರಿ ಮೋಹಿಸಿದ್ರು ಕೊನೆ ಪಕ್ಷ ಏನಿದೆ ಅದರಲ್ಲಿ? ನೋಡೋರಿಗೆ ಯಾರೋ ಭ್ರಮೆ ಬರ್ಬೋದು. ಇಲ್ಲ, ಭ್ರಮೆ ಚಾನ್ಸಸ್ಸೇ ಇಲ್ವ? ಅದರ ಬರೀತಾರೆ ಅದರ ಭ್ರಮೆ ಚಾನ್ಸಸ್ಸೇ ಇಲ್ವಲ್ಲ. ಹೇಗೆ ಯೋಚನೆ ಮಾಡ್ತೀವಿ ಇದನ್ನು? ಎಂಥ ಮಹಾಕಾಮಕ ಮನುಷ್ಯನೂ ಕೂಡ ಆ ರೀತಿ ಮಾಡೋದಿಲ್ಲ. ವೇದವ್ಯಾಸರಾಗಿ ಮಾಡ್ತಾರ ಅಂಥೇಳಿ ಲಾಜಿಕ್ ತೋರಿಸ್ತಾರೆ. ಯಾಕೆ ಬಂದಿದ್ದ ಅವ್ರ ಉದ್ದೇಶ ಅವಳದು ಅನುಗ್ರಹ ಸಂಪಾದನೆ ಮಾಡೋದಾಗಿತ್ತೆ ಹೊರತು ಮೋಹಗೊಳಿಸೋದು ಅಲ್ವೇ ಅಲ್ಲ. ಇವರಿಗೂ ಕೂಡ ಅವಳಿ ಮೋಹಗೊಳಿಸೋ ಉದ್ದೇಶ ಇಲ್ಲ. ಯಾರಿಗೆ ಮೋಹಗೊಳಿಸ್ಬೇಕಾಗಿತ್ತು? ಈಗ ಅಯೋಗ್ಯರಿಗೆ ಮಾತ್ರ. ಅದಕ್ಕೋಸ್ಕರ ಹಂಗೆ ಮಾಡಿದ್ರು. ಚಕ್ರೇಹಿ ಅರಣ್ಯೋ ಸ್ತನಯಂಚ ಸೃಷ್ಟ್ವಾ ವಿಮೋಹಯನ್ ತತ್ವಮಾರ್ಗೇಶು ಅಯೋಗ್ಯಾನ್. ಇದರಿಂದ ಏನಾಯ್ತು? ಅನಾವಿಷ್ಕುರ್ವನ್ ಅನ್ವಯಾತ್. ಬ್ರಹ್ಮಸೂತ್ರ ಅನಾವಿಷ್ಕುರ್ವನ್ ಅನ್ವಯಾತ್ ಎಂದು ಕೂಡ ಶಾಸ್ತ್ರ ಭಾರಿ ದೊಡ್ಡದು, ಭಾರಿ ಉಪಯೋಗ ಇದೆ ಅಂತ ಹೇಳಿ ಕಂಡವ್ರಿಗೆ ಹೇಳಬಾರದು ಅಂತ ಹೇಳಿದರು. ಶಾಸ್ತ್ರ ಭಾರಿ ಒಳ್ಳೆಯದು ಅಂತ ಅಯೋಗ್ಯರಿಗೆ ಕೊಟ್ಟೆ ಅಂದರೆ ಮಿಸ್ಯೂಸ್ ಮಾಡ್ತಾನೆ. ಇವತ್ತು ನಡೀತಿರುತ್ತೆ ನಡೀತಾರೆ. ಏನಿಗೆ ಎಷ್ಟೊಂದು ಕೊಂದ್ಕೊಂಡು ಹಾಕ್ತಾ ಇದ್ದಾರೆ. ಆ ಥರ ಅಂದರೆ ಯಾರು ಶಾಸ್ತ್ರವನ್ನು ಅಯೋಗ್ಯರಿಗೆ ಕೊಟ್ಟರೆ ಮಿಸ್ಯೂಸ್ ಆಗಿ ಮಾಡ್ತಾರೋ, ಶಾಸ್ತ್ರವನ್ನು ಇವತ್ತು ನಡೀತಿರೋದು ಹಾಗೆ ಶಾಸ್ತ್ರ ಕೂಡ ಏನಾಗ್ತಿದೆ ಇವತ್ತು? ಕಮರ್ಷಿಯಲ್ ಆಗಿದೆ. ಕಮರ್ಷಿಯಲ್ ಆದ ತಕ್ಷಣ ಏನಾಯ್ತು? ಅದ್ರ ವ್ಯಾಲ್ಯೂ ಹೋಯ್ತು. ಕಮರ್ಷಿಯಲ್ ಆಗಬಾರ್ದು ಅಂತ ಹೇಳೋದು ಶಾಸ್ತ್ರೋಪದೇಶ ಮಾಡೋದು. ಅರ್ಥ ಆಯ್ತಾ? ಹೇಗೆ ಅದನ್ನೇ ಮಾಡಿಬಿಟ್ರೆ ಅರ್ಥ ಆಯ್ತಾ? ಏನಾಯ್ತು? ಉದ್ದೇಶನೇ ತಪ್ಪಿ ಹೋಯ್ತು. ಇದು ಬೇರೆ. ಕಮರ್ಷಿಯಲ್ ಯಾವ ಕಾಲಕ್ಕೂ ಕೂಡ ಏನಾಗಬಾರ್ದು? ಶಾಸ್ತ್ರ ವ್ಯಾಪಾರೀಕರಣ ಆಗಬಾರ್ದು. ಅದಕ್ಕೆ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ. ಭೀಮಸೇನದವ್ರು ಪ್ರಶ್ನೆ ಕೇಳಿದಾಗ ಸುಮ್ಮನೆ ಕೇಳಿದ್ರೆ ಉಪದೇಶ ಮಾಡಿಬಿಡ್ತಿದ್ರು. ಅದು ನಾನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀನು ಬಿಡುಗಡೆ ಮಾಡ್ತೇನೆ, ಈ ವ್ಯವಹಾರ ನನಗೆ ಬೇಕಿಲ್ಲ ಅಂತೇಳಿ. ಗೊತ್ತಾಯ್ತಾ? ಪ್ರಶ್ನೆಗೆ ಉತ್ತರ ಕೊಟ್ಟರೆ ಈ ರೀತಿ ಮಾಡ್ತೀನಿ, ಅದು ಬೇಕಿಲ್ಲ. ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ. ಪುರಂದರದಾಸರ ಮಾತಿದೆ. ಅದು ಮಾರಾಟ ಆಯ್ತಾಗ. ಜ್ಞಾನ ಯಾಕೆ ಮಾರಾಟ ಮಾಡಬಾರದು? ಬ್ರಾಹ್ಮಣ ಆದರೂ ಯಾವುದನ್ನೂ ಮಾರಾಟ ಮಾಡಬಾರದು. ಅದು ಜ್ಞಾನನ ಯಾಕೆ ಮಾರಾಟ ಮಾಡಬಾರ್ದು ಅಂದರೆ ಅದಕ್ಕೆ ಬೆಲೆ ಇಲ್ಲ, ಅಮೂಲ್ಯ. ಅದು ಅಮೂಲ್ಯವಾದ ಬೆಲೆ ಕಟ್ಟಿದ್ರೆ ಎಷ್ಟಾಯ್ತಾಗ? ಬೆಲೆ ಕಟ್ಟಿದಾಗಾಯ್ತು. ಈಗ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಹೈಯೆಸ್ಟ್ ಅದಕ್ಕೆ ಬೆಲೆ ಕೊಟ್ಬಿಟ್ರೆ ಕಡಿಮೆದಕ್ಕೆ ದೊಡ್ಡದು ಕೊಟ್ಟಾಗಾಯ್ತು. ಆಚಾರ್ಯ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಥಾ ಪದ್ಮರಾಗ ಅಂತ ಹೇಳಬೇಕಾದ್ರೆ ತಂಡುಲ ಮುಷ್ಟಿ ಪದ್ಮರಾಗಸ್ಯ ಅಂದ್ರೆ ಏನು? ಪದ್ಮರಾಗ ಮಣಿ ಇದು ಭಾರಿ ದೊಡ್ಡ ಮಣಿ. ಅದು ಯಾರೋ ಬಂದು ಹಿಡ್ಕೊಂಡಿದ್ದ ಎಷ್ಟು ಕೊಡ್ತೀರಾ ಅಷ್ಟು ಅಕ್ಕಿ ಕೊಟ್ಟ ಹೋತು ಖುಷಿಯಿಂದ ಹೊರಟೆ ಬಿಟ್ಟದಕ್ಕೆ. ಅಂದ್ರೆ ಏನಾಯ್ತು ಅವನಿಗೆ? ಮಕ್ಕಳು ಹಾಗೆ ಚಾಕ್ಲೇಟ್ ಕೊಟ್ಟರೆ ಸರ ಬಿಚ್ಕೊಟ್ಬಿಡ್ತಾರೆ ಬೇಕಾದ್ರೆ. ಅದು ಆ ಕಡೆಗೆ ಚಾಕ್ಲೇಟ್ ಭಾರಿ ದುಡ್ದಾಗ ಕಾಣುತ್ತೆ. ಅದು ಮಗು ಬುದ್ಧಿ. ಆದ್ದರಿಂದ ಹಾಗೆ ಮಾಡಿಕೊಡ್ದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜ್ಞಾನ ಕಾರ್ಯ ಎಂದು ಕೂಡ ಹೇಗೆ ನಡಿಬೇಕು? ಅದು ವ್ಯವಹಾರದಲ್ಲಿ ನಡೀಬಾರ್ದು. ವ್ಯವಹಾರಕ್ಕೆ ಮಿಕ್ಸ್ ಆದ ತಕ್ಷಣ ಏನಾಗುತ್ತದ? ಅದು ಕೆಟ್ಟ ಕೆಲಸ. ಬಂಧುಗಳಲ್ಲಿ ವ್ಯವಹಾರ ಅಂತ ಮಾತಾಡೋದಿಲ್ಲ. ಆ ಬಂಧುಗಳಲ್ಲಿ ವ್ಯವಹಾರ ಮಾಡಿದರೆ ತಪ್ಪು ಅಂತ ಹೇಳೋದಾದ್ರೆ ಶಾಸ್ತ್ರ ಅನ್ನೋದು ಭಗವಂತನ ವಿಚಾರ. ಅದ್ರ ಎಂದೂ ಕೂಡ ವ್ಯವಹಾರ. ಬೇರೆ ಶಾಸ್ತ್ರಗಳು ಬೇರೆ. ಸಾಮಾನ್ಯವಾಗಿ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಯಾರು ನಿಸ್ಪೃಹರಾಗಿರ್ತಾರೆ ಅವರಿಗೆ ಸಿದ್ಧಿ ಬರುತ್ತೆ. ಯಾರು ಹಣಕಾಸು ಮಾಡಕ್ಕೆ ಹೋಗಿ ಸಿದ್ಧಿ ಬರೋದಿಲ್ಲ. ಗೊತ್ತಾಯ್ತಾ? ಸಿದ್ಧಿ ಕಡಿಮೆ ಆಗಿಬಿಡುತ್ತೆ. ಎಷ್ಟೋ ಅದಕ್ಕೆ ಹೇಳಿದ್ದೀನಿ ಹಿಂದೆ. ಹಳ್ಳಿಯವರೆಲ್ಲ ಯಾವುದೋ ನಾಟಿ ವೈದ್ಯ ಕಲ್ತಿರ್ತಾರೆ. ಅವ್ರು ಯಾರಿಗೆ ಔಷಧಿ ಕೊಡ್ತು ವಾಸಿ ಮಾಡ್ತಾರೆ. ದುಡ್ಡು ಕೇಳಿದ್ರೆ ಒಪ್ಪೋದಿಲ್ಲ. ಆಗಲ್ಲ ಮೇಡಮ್, ಸಿದ್ಧಿ ಹೋಗ್ಬಿಡುತ್ತೆ, ಆಗಲ್ಲ, ಮಾಡಲ್ಲ ನಾವು. ನಮ್ಗೆ ಹೇಳ್ಕೊಟ್ಟವ್ರು ಹೇಳಿದ್ದಾರೆ ದುಡ್ಡಿ ಮಾರಬೇಡ ಅಂತ ಹೇಳಿಬಿಡ್ತಾರೆ. ಪಾಪ ನೆಸಿಟಿ ಇರುತ್ತೆ, ಬಡವರಾಗಿರ್ತಾರೆ. ದುಡ್ಡು ಕೇಳಿದ್ರು ಇವರಾಗಿ ಕಾಡಿಗೆ ಕೊಟ್ಟರೆ ತಗೊಳ್ಳೋದು ವಿಚಾರ ಬೇರೆ. ಅದು ಕೇಳಿ ತೊಗೊಳಕ್ಕೆ ಹೋಗೋದಿಲ್ಲ.
ತೊಗೊಂಡ್ರೆ ಏನಾಗುತ್ತದ ದೋಷ ಆಗುತ್ತೆ. ಅದು ಸಿದ್ಧಿ ಹೋಗ್ಬಿಡುತ್ತೆ. ಅದು ಸಿದ್ಧಿನೇ ಆಮೇಲೆ ಕೆಲಸ ಮಾಡಲ್ಲ. ಕೆಲವು ಜ್ಯೋತಿಷ ಇರ್ತಾರೆ ಸುಮ್ಮನೆ ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿಬಿಡುತ್ತೆ. ದುಡ್ಡು ತೊಗೊಂಡು ಹೇಳ್ತಾರೆ ಹೋಗ್ಬಿಟ್ಟು ಕೈ ಕೊಟ್ಬಿಡುತ್ತೆ. ಯಾಕೆಂದರೆ ಅದು ಮಾರಾಟ ಆಯ್ತಲ್ಲಿ ಆ ಕಡೆ ಸಿದ್ಧಿ ಹೋಯ್ತು ಆ ಕಡೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ದೇವರು ಇದು ಮಾಡಿದ ಕೆಲಸ ಅಯೋಗ್ಯರಿಗೆ ಎಂದೂ ಜ್ಞಾನೋಪದೇಶ ಮಾಡಬಾರದು. ಅದನ್ನು ನಮಗೇನು ಅನಿಸುತ್ತೆ, ಪಾಪ ಉದ್ಧಾರ ಹೋಗ್ಲಿ ಬಿಡಿ, ಯಾಕೆ ಕಷ್ಟಪಡ್ತೀರಿ ಅಂತ ಕೇಳಿದರೆ ಅದು ಹಾಗಲ್ಲ. ಆದರೆ ಅವರು ಉದ್ಧಾರ ಆಗೋದು ಚಾನ್ಸ್ ಇಲ್ಲ. ಯಾತಕ್ಕೆ? ಸ್ವರೂಪನೇ ಸರಿ ಇಲ್ಲ. ಗೊತ್ತಾಯ್ತಾ? ಸ್ವರೂಪ ಸರಿ ಇಲ್ಲದ ಕಾಲಕ್ಕೆ ಅವ್ರಿಗೆ ಕೊಟ್ಟರೆ ಏನಾಗುತ್ತೆ, ಅದನ್ನು ದುರುಪಯೋಗ ಆಗಲಿ ಬೇರೆ ದಾರಿ ಇಲ್ಲ. ಏನು ಮಾಡಿದರೆ ಮಾಲೆ ತಂದು ಇದರ ದೇವ್ರ ಕೈಲಿ ಕೊಟ್ಟರು, ಐರಾವತಕ್ಕಾಗಿ ತುಳಿದು ಹಾಕಿಬಿಡಿ, ಅವಮಾನ ಆಗಲಿಲ್ಲ. ಈಗ ಅವ್ರು ಯಾರು ದೊಡ್ಡ ಯೋಗ್ಯರವರು, ಪ್ರಾರಬ್ಧವಶಾತ್ ಅಂತ ಕೆಲಸ ನಡೆದೋಯ್ತು. ಅವ್ರಿಗೆ ಸ್ವರೂಪ ಇರೋದೇ ಹಾಗೆ. ಸ್ವರೂಪ ಇರೋದೇ ಹಾಗಿದ್ರೆ ಇವ್ರಿಗೆ ತಿದ್ದುಕೊಂಡ್ರು, ಆಮೇಲೆ ಇವ್ರಿಗೆ ಸಮುದ್ರ ವಾಪಸ್ ತೊಗೊಂಡು ಎಲ್ಲ ಮಾಡಿದರು. ಅದು ದುಷ್ಟರು ಹಾಗೆ ಮಾಡೋದಿಲ್ಲ. ಆದ್ದರಿಂದ ಅದು ಕೊಟ್ಟವರಿಗೆ ಪಾಪ ಬರೋದು. ಒಂದು ದೋಷ ಹೇಳ್ತಾರೆ, ನಾವು ಮಾಡೋ ದೊಡ್ಡ ತಪ್ಪುಗಳಲ್ಲಿ ಒಂದು ತಪ್ಪು ಯಾವುದು ಅಂದರೆ ಆದ್ಯಾಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ನಿಷಿದ್ಧ ಅವಿಹಿತ ಆಚರಣ, ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ. ಐತರೇಯ ಭಾಷೆಯಲ್ಲಿ ಆಚಾರ ಹೇಳಿದ್ದಾರೆ. ವ್ಯಾಸರಾಜರು ಅದನ್ನು ಒಂದು ಸುಳಾದಿಯಲ್ಲಿ ಬರೀತಾರೆ. ಇದಿಷ್ಟು ಸುಳಾದಿ ಭಾಗ. ಆದ್ಯಾಪರಾಧ ಮಿಥ್ಯಾಜ್ಞಾನ, ನಾವು ತಪ್ಪು ತಿಳ್ಕೊಳ್ಳೋದು ಮೊದಲನೇ ತಪ್ಪು. ದ್ವಿತೀಯ ಹರಿಯ ವಿಸ್ಮರಣ, ದೇವರನ್ನು ಮರೆಯೋದು ಎರಡನೇ ತಪ್ಪು. ತೃತೀಯ ನಿಷಿದ್ಧ ಅವಿಹಿತ ಆಚರಣ, ನಿಷಿದ್ಧ ಕೆಲಸ ಮಾಡೋದು ಮೂರನೇ ತಪ್ಪು. ನಾಲ್ಕನೇದು ಅಯೋಗ್ಯನಲ್ಲಿ ಉಪದೇಶಕರಣ, ಅಯೋಗ್ಯನ ಉಪದೇಶವನ್ನು ಮಾಡೋದು ಕೂಡ ಮಾಡಿದವರಿಗೆ ಪಾಪ. ಇವತ್ತು ಮಾರಾಟ ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೆ. ಶಾಸ್ತ್ರಾಸ್ತ್ರ ಮಾರಿಬಿಟ್ರೆ ಯಾರು ಹಿಡ್ಕೊಂಡು, ತೊಗೊಂಡವನ್ನ ಅಷ್ಟೇ ಅಲ್ಲ ಮಾರಿದವನು ಹಿಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಲೈಸೆನ್ಸ್ ಇಲ್ಲ ಮಾರೋದಕ್ಕೆ ಅವನಿಗೆ. ಇದು ಮಾರೋದು ಕೂಡದ, ಶಾಸ್ತ್ರ ಮಾರೋದಕ್ಕೆ ಲೈಸೆನ್ಸ್ ತೊಗೋಬೋದಾದ್ರೆ ಏನು ಮಾಡಿ, ಸುಳ್ಳು ಹೇಳೋಕೆ ಲೈಸೆನ್ಸ್ ತೊಗೊಂಡಾಗತ್ತೆ ಅಷ್ಟೇ. ಲೈಸೆನ್ಸ್ ಕೊಡ್ತಾರೆ. ಸುಳ್ಳು ಹೇಳೋದು ಕಳ್ತನ ಮಾಡೋದು ಲೈಸೆನ್ಸ್ ತೊಗೊಂಡು ಕಳ್ತನ ಮಾಡೋಕ್ಕಾಗತ್ತಾ? ಲೈಸೆನ್ಸ್ ಕೊಟ್ಟರೆ ಅವರೇನಾಗ್ತಾರೆ, ಅವ್ರು ಇನ್ನೂ ದೊಡ್ಡ ಕಳ್ಳರಾಗ್ತಾರೆ. ಅದರಿಂದ ಲೈಸೆನ್ಸೇ ಇಲ್ಲ ಇದಕ್ಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಯೋಗ್ಯರಿಗೆ ಎಂದು ಉಪದೇಶ ಮಾಡಬಾರದು. ಅದಕ್ಕೆ ಮೊದಲು ಏನು ಮಾಡ್ತಿದ್ರಲ್ಲ, ಒಂದು ವರ್ಷ ಇರಬೇಕು ಅವ್ರ ಮನೆಯಲ್ಲಿ. ವರ್ಷ ಕಷ್ಟವಾದ ಕೆಲಸ ಕೊಡ್ತಿದ್ರು ಅವರಿಗೆ, ಅವ್ರು ಬೈಕೋಬೇಕು ಅಂತ ಕೆಲಸ ಕೊಡೋರು. ತುಂಬ ಜನ ಬಂದೇ ಹೋಗ್ಬಿಡುತ್ತೆ, ಸವಾಸನೆ ಬೇಡ ಅಂತ ಹೋಗ್ಬಿಡ್ತಾ ಇತ್ತು. ಒಂದು ವರ್ಷನೂ ಉಳ್ಕೊಂಡ್ರೆ ಏನಾಗ್ತಿತ್ತು ಅಲ್ಲಿಗೆ, ಅವ್ರು ಓದ್ಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಓದ್ಲಿಕ್ಕೆ ಬಂದಿದ್ದಾರೆ ಅವರು, ಅವಾಗ ಹೇಳ್ಕೊಡೋರು. ಮೊದಲು ಹೇಳ್ತಿರ್ಲಿ. ಅದಕ್ಕೆ ಒಂದು ಹೇಳ್ತಾರೆ, ನಾ ಅಸಂವತ್ಸರ ವಾಸಿನೇ ಪ್ರಬ್ರೂಯಾತ್. ಒಂದು ವರ್ಷ ಬಂದು ಮೊದಲು ಅವರು ಅಪ್ಲಿಕೆಂಟ್ ಇವತ್ತೆಲ್ಲ ಎಷ್ಟೋ ಸೀಟ್ ರಿಸರ್ವ್ ಮಾಡಿಸ್ತಾರಲ್ಲ ಆ ಟೈಪ್. ಮಗು ಹುಟ್ಟಿದ ತಕ್ಷಣ ಕಾನ್ವೆಂಟ್ ರಿಜಿಸ್ಟ್ರೇಷನ್ ಮಾಡಿ, ಇನ್ನು 2-3 ವರ್ಷ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ, ಸಿಗ್ಲಿಕ್ಕಿಲ್ಲ ಅಂತ ಆ ಟೈಪು. ಇವ್ರು ಮೊದಲು ಬಂದು ಹೇಳ್ಕೋಬೇಕು ಆದೇಶ ಆಯ್ತು ಇರು ಅಂತ ಹೇಳ್ತಾರೋ. ಅದು ಚಿಕ್ಕಾಬಟ್ಟಿ ಕೆಲಸಕ್ಕೆ ಕತೆ ಗೊತ್ತಲ್ಲ. ಊಟ ಕೂಡ ಉಪವಾಸ ಇದ್ದು ಬಿಡುವಾಗ ಆ ಕಡೆ ಎಂದೋ ಉಪವಾಸ ಇದ್ದೀಯ ಬಾಬಾ ಊಟ ನೆನೆಸ್ಕೊಂಡು ಯಾವಲೋ ಒಮ್ಮೆ ಅಲ್ಲಿವ್ರಿಗೆ ಇರ್ಬೇಕು. ಅವ್ರು ನಾನು ಹೇಳೋದು ತಿನ್ನಬಾರ್ದು, ಮತ್ತೆ ಉಪವಾಸ ಇರಬೇಕಷ್ಟೆ. ಡಿಫಿಕಲ್ಟ್. ಯಾಕೆ ಪ್ರಶಸ್ತಿ ಇದು. ತತ್ವಜ್ಞಾನ ತುಂಬ ದೊಡ್ಡದಾದ್ದರಿಂದ ಪ್ರಶಸ್ತಿ. ಅಷ್ಟು ಕಷ್ಟಪಟ್ಟು ಸೇವೆ ಮಾಡಿ ತೊಗೊಂಡಾಗ ಏನಾಗುತ್ತೆ, ಪ್ರಶಸ್ತಿ ಅಂತ ಅರ್ಥ ಆಗುತ್ತೆ. ಸಂಬಳ ಕಷ್ಟಪಟ್ಟು ಸಂಬಳ ಕೆಲಸ ಮಾಡಿಸಿ ದುಡ್ಡು ತೊಗೊಂಡವ್ರಿಗೆ ಕಳೆದ್ರೆ ಭಾರಿ ದುಃಖ ಆಗುತ್ತೆ. ಅದಕ್ಕೆ ಕಷ್ಟಪಟ್ಟು ಅವ್ರಿಗೆ ಪಿಕ್ ಪ್ಯಾಕೆಟ್ ಮಾಡಿದ್ರೆ, ಇನ್ನೊಂದು ಪಿಕ್ ಪ್ಯಾಕೆಟ್ ಮಾಡಿದ್ರೆ ಆಯ್ತು ಹೋಗ್ತಾರೆ. ಯಾಕಂದ್ರೆ ಇದೇ ಇಲ್ಲ ಅವರಿಗೆ. ಅದಕ್ಕೆ ಕಷ್ಟಪಟ್ಟು ವಿದ್ಯೆ ಕಲಿಬೇಕು. ಕಷ್ಟ ಅಂತ ವಿದ್ಯೆ ಬಿಡ್ತಾರೆ ಸಾಮಾನ್ಯ. ಕಷ್ಟ ಅಂತ ವಿದ್ಯೆ ಬಿಡಬಾರ್ದು. ಕಷ್ಟವಾದ ಪ್ರಶಸ್ತ ಆದ್ದರಿಂದ ಅದು ಪ್ರಯತ್ನಪಟ್ಟು ಕಲಿಬೇಕು. ರತ್ನ ತಗೊಳ್ಳೋದು ಸುಲಭನಾ? ಭಾರಿ ದುಡ್ಡು ಬೇಕು. ಆದರೆ ವ್ಯಾಲ್ಯೂ ಯಾವಾಗಲೂ ವ್ಯಾಲ್ಯೂ ಇರುತ್ತೆ. ರೀಸೇಲ್ ಮಾಡಿದಾಗಲೂ ವ್ಯಾಲ್ಯೂ ಇರುತ್ತೆ. ಅದಕ್ಕೇನೆ ನಾವು ಜ್ಞಾನ ಕಾರ್ಯದೊಳಗೆ ತುಂಬ ಜನ ಕಷ್ಟ ಅಂತ ಬಿಡೋರೇ ಜಾಸ್ತಿ. ಅದಕ್ಕೆಲ್ಲ ಕಾರಣ ಎಂದು ಪ್ರಶಸ್ತಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಬಟ್ ಸೇವೆ ಮಾಡೋದು ಹೊತ್ತು ಏನಾಗ್ತಾ ಬರುತ್ತೋ ಅವ್ರಿಗಾಗ ರಿಸೀವ್ ಮಾಡೋ ಸಾಮರ್ಥ್ಯನ ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟು ಕಷ್ಟಪಟ್ಟಿದ್ದೇನೆ ಅನಿಸ್ದಾಗ ಏನಾಗುತ್ತೆ, ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಆ ಭಾವನೆ ಬರುತ್ತೆ. ಇದೆಲ್ಲ ಒಂದಕ್ಕೊಂದು ಲಿಂಕ್. ಅದು ಮೇಲ್ನೋಟಕ್ಕೆ ಇದು ಕಂಡ. ಇವರಲ್ಲಿ ಹಾಗಲ್ಲ, ಸುಖವಾಗಿ ಕೂತಲ್ಲೇ ಕೆಲಸ ಆಗೋದು. ಕಾಪಿ ಹೊಡಿಯೋದು ಪುಸ್ತಕಗಳೆಲ್ಲ. ಇವತ್ತಿಗೆ ಫಸ್ಟ್ ಕ್ಲಾಸೇ ಮಾಡ್ತಾರೆ ಕೆಲಸ, ತಿಳಿತಿಲ್ಲ. ಅವೆಲ್ಲ ಚೇಂಜ್ ಹೆಸರು ಬಿಡದಲ್ಲಿ ಹಾಕ್ಬಿಡ್ತಾರೆ. ಎಷ್ಟು ನನ್ನಾದ್ರು ಸೇರಿಸಿ ಹಾಕ್ಬಿಡ್ತಾರೆ, ಬರೋದೈತೆ ಒಳಗೆ ಅದನ್ನು ಸೇರಿಸಿ ಮಾಡಿಬಿಡ್ತಾರೆ ಪಾಪ. ಈಗ ದೊಡ್ಡವ್ರು ಮಾಡಿದವ್ರು ಇದ್ದಾರೆ ಅಂತ. ಅಂದರೆ ಮೋಸ ಮಾಡ್ಲಿಕ್ಕೆ ಹೊರಟ್ರೆ ಟೆಂಪ್ಟ್ ಆಗ್ತಾ. ಹಾಗೆಲ್ಲ ಎಂದೂ ಮಾಡಬಾರ್ದು. ಕರ್ಣಂದೇ ಸುಳ್ಳು ಹೇಳಿದ ಆತ. ಸುಳ್ಳು ಹೇಳಿ ಕಲ್ತ ಸಿದ್ಧಿ ಬರಲಿಲ್ಲ. ಅದು ಹೇಳ್ತಾ ಶಮದವಾದಿ ಸಂಪತ್ತಿ. ಅದಿಲ್ಲದೆ ಹೋದರೆ ಎಂದು ವಿದ್ಯೆ ಫಲಿಸೋದಿಲ್ಲ. ವಿದ್ಯೆ ಬರೋದು ಬೇರೆ, ಫಲಿಸೋದು ಬೇರೆ. ಎಷ್ಟೆಷ್ಟು ಕ್ವಾಲಿಫಿಕೇಶನ್ ಹಾಕಿದ್ರೆ ಡಾಕ್ಟರ್ ಪಾಪ ಔಷಧಿ ಕೊಟ್ಟೋದ್ರು ಹೋದ್ರು ಅಂತಾನೆ ಅರ್ಥ. ಯಾಕೆ ಸಿದ್ಧಿ ಇಲ್ಲ. ಎಲ್ಲರೂ ಇರ್ತಾರೆ, ಏನು ನೋಡೋದಕ್ಕೆ ಕೊಟ್ಟರೆ ಒಂದು ಸರ್ತಿ ಆಸೆ ಮತ್ತೆ ಕೇಳಲೇಬೇಕಾಗಿಲ್ಲ, ಅಷ್ಟು ಇರುತ್ತೆ. ಅವ್ರ ಉದ್ದೇಶ ಒಂದೇ, ವಾಸಿ ಆಗಬೇಕು. ಒಬ್ಬ ಮನಸ್ಸಲ್ಲೇ ಮನಸ್ಸಿಗೆ ವಾಸಿ ಆಗಬೇಕು. ಇವ್ರಿಗೆ ವಾಸಿ ಆಗಬೇಕು ಅಂತಿಲ್ಲ, ನಮಗೆ ದುಡ್ಡು ಬರಬೇಕು ಅಂತಿದೆ. ವಾಸಿ ಆಗಲಿಲ್ಲ ಬಿಡ, ಇನ್ನೊಂದು ಕೊಡ್ತೀನಿ ಬಾ ಅಂತ ಹೇಳೋದು. ಆಗಲ್ಲ. ಯಾಕಾಗಲಿ ಅಂತ ಯೋಚನೆ ಮಾಡಬೇಕು ತನ್ನ ಬಗ್ಗೆ. ಹಾಗಿದ್ರೆ ನಾನು ಸರಿಯಾಗಿ ಕೊಡ್ತಾ ಇಲ್ವಲ್ಲ ಯಾಕೆ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆ ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್ ಹೋಗ್ಬಿಟ್ಟಿದೆ ಈಗ. ನಾನು ಮಾಡಿದ ಸರಿಯೋ, ಉಳಿದವ್ರು ಮಾಡಿದ ಸರಿಯೋ ತಪ್ಪು ಭಾಳ ಯೋಚನೆ ಮಾಡ್ತಾನೆ. ತಾನು ಮಾಡಿದ ಸರಿಯೋ ತಪ್ಪು ಅಂತ ಯೋಚನೆ ಮಾಡೋದಕ್ಕೆ ಏನಂತಾರೆ,
ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ಅದನ್ನು ಮಾಡೋ ಅಭ್ಯಾಸ ಇದ್ದರೆ ಮಾತ್ರ ಮನುಷ್ಯ ಏನಾಗೋದು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ತನ್ನ ತಪ್ಪೇ ಅಂತ ಒಪ್ಪಿಡದಿದ್ದವನು ರಿಪೇರಿ ಮಾಡ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ರೋಗ ಇದೆ ಅಂತಲೇ ಗೊತ್ತಾಗಿದ್ರೆ ಔಷಧಿ ತಗೊಳ್ಳೋದು ಯಾವಾಗ? ರೋಗ ಇದು ಒಪ್ಕೋಬೇಕು ಫಸ್ಟು. ರೋಗಿ ಅನ್ಕೊಂಡ್ರೆ ಭಾಳ ದುಃಖ ಆಗುತ್ತೆ ಅಂದರೆ ಬಿಡು ವಾಸನೆ ಆಗುತ್ತೆ. ಆ ಮಾತಿದೆ ವೈದ್ಯರಲ್ಲಿ ಗುರುಗಳಲ್ಲಿ ಏನು ಮುಚ್ಚಿಟ್ಕೋಬಾರ್ದು, ನಮ್ಗೆ ಯಾವ ದೋಷ ಮುಚ್ಚಿಟ್ಕೋಬಾರ್ದು. ಅವಾಗ ಏನಾಗುತ್ತೆ, ಎಷ್ಟೋ ಥರದ್ದು ಯಾವ ಔಷಧಿ ತೊಗೊಂಡು ಹೇಳಿ ಕೆಲವೆಲ್ಲ ಒಂದಕ್ಕೊಂದು ಏನಾಗುತ್ತೆ, ಕೆಲವೆಲ್ಲ ವಿರುದ್ಧ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಹೇಳ್ಕೋಬೇಕು. ಮುಚ್ಚಿಟ್ಕೊಂಡಷ್ಟು ಕೂಡ ರೋಗ ಉಳಿತದೆ, ಅಷ್ಟೇ ರೋಗ ಬೆಳೆಯುತ್ತೆ. ಆದಷ್ಟು ಅಜ್ಞಾನ ರೋಗ ಇಲ್ಲಿ ಇದ್ರ ರೋಗ. ಶುಕಂ ತಮ ಇದರಲ್ಲಿ ಯಾತಕ್ಕೆ ಹೇಳಿದ್ದು, ತತ್ವಮಾರ್ಗೇಶು ಅಯೋಗ್ಯಾನ್, ಇದು ಅನಾವಿಷ್ಕರು ನನ್ಮಯ ಸೂತ್ರದ ಅರ್ಥ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಇದೆಲ್ಲ ಸೇರ್ಕೊಂಡಾಗಾಯ್ತು. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಮಥಾಶ್ಚ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಶುಕಂ ತಂ ಆಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಂ ಅಥಾಸ್ಯ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಶುಕಂ ತಂ ಆಶು ಪ್ರವಿವೇಶ ವಾಯು. ಸಿಂಪಲ್ ವಾಕ್ಯ. ಶುಕಂ ತಂ ಆಶು ಪ್ರವಿವೇಶ ವಾಯು. ತೀರ ಸಾಮಾನ್ಯ ಸಂಸ್ಕೃತ ಬಂದರೂ ಅರ್ಥ ಆಗುತ್ತೆ. ಬಾಲಸಂಗಮಪಿ ಬೋಧಯದೃಶ್ಯಂ. ಮತ್ತೆ ಚೆನ್ನಾಗಿ ತಿಳಿಬೇಕು, ಆ ರೀತಿ ಬರೀತಾರೆ. ಶುಕಂ ತಂ, ಆ ಶುಕಾಚಾರ್ಯರ ಒಳಗೆ ವಾಯು ಪ್ರವಿವೇಶ, ವಾಯುದೇವರು ಪ್ರವೇಶ ಮಾಡಿದ್ರು. ಭಾಳ ಇಂಪಾರ್ಟೆಂಟ್ ಇದು. ಶುಕಾಚಾರ್ಯ ವಾಯುದೇವರು ಪ್ರವೇಶ ಯಾತಕ್ಕೆ ಮಾಡ್ತಾರೆ ಗೊತ್ತೇನು? ಪರಮಾತ್ಮನ ಡೈರೆಕ್ಟ್ ಮಗ ಅನ್ಸ್ಕೊಬ್ರೆ ಏನಾಗಬೇಕು, ಆ ಬ್ರಹ್ಮವಾಯುಗಳು ಬಿಟ್ಟು ಯಾರು ಡೈರೆಕ್ಟ್ ಆಗ ತಾತ್ಮನ ಹಿಂದೆ ಓದಿದ್ದೀವಿ 3ನೇ ಅಧ್ಯಾಯದಲ್ಲಿ. ಡೈರೆಕ್ಟ್ ಹುಟ್ಟಿದ್ದು ಅವರಿಬ್ಬರೇ. ಆದ್ದರಿಂದ ಅವ್ರ ಆವೇಶ ಇಲ್ಲದೆ ಹೋದರೆ ಏನು ಬರೋದಿಲ್ಲ, ಉತ್ತರ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಅಡ್ಮಿಷನ್ನಿಗೆ ಎಂಟ್ರಿಗೆ ಒಂದು ಪಾಸ್ ಮಾಡಿರ್ತಾರೆ, ಪಾಸ್ ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ವಾಯುದೇವರ ಆವೇಶ ಇರಲೇಬೇಕು. ತುಂಬ ಇಂಪಾರ್ಟೆಂಟ್ ಮಾತು. ಸಾಕ್ಷಾತ್ ಶಿಷ್ಯರಾಗಬೇಕಾದ್ರೆ, ಒಂದು ಕಂಡೀಷನ್ನು, ಸಾಕ್ಷಾತ್ ಪುತ್ರ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಎಲ್ಲೆಲ್ಲಿ ಭಗವಂತನ ಸಾಕ್ಷಾತ್ ಪುತ್ರ ಅಂತ ಬರುತ್ತೋ ಅಲ್ಲಿ ಏನಿರಬೇಕು, ಒಂದು ರೀತಿ ವಿಶೇಷ ವಾಯುದೇವರಿಗೆ. ಅದು ಸುಮ್ಮನೆ ಮಗನಾಗೋದು ಬೇರೆ, ಗೊತ್ತಾಯ್ತಾ? ವಿಶೇಷ ಪ್ರೀತಿಯ ಮಗನಾಗಬೇಕು ವಾಯುದೇವರು. ಪ್ರೀತಿ ಬರೋದು ಯಾರ ಮೇಲೆ? ವಾಯುದೇವರ ಮೇಲೆ. ಅದರ ಹೆಸರಿಗಾಗಿದ್ದಾರೆ. ಬದುಕೈಟೊಬ್ಬರು ಬ್ರಹ್ಮದೇವರ ಮಕ್ಕಳು, ನಾರಾಯಣನ ಸೃಷ್ಟಿಯ ಮಧ್ಯೆ ಬಿಟ್ಟುಬಿಟ್ರು. ಅದಾಗಿದ್ದೇನೋ ದುಷ್ಟರವರು. ನರಕಾಸುರ ಪರಮಾತ್ಮನ ಮಗ. ಅದಕ್ಕೊಂದೇನಿತ್ತೀಗ ಒಂಚೂರು ವಾಯುದೇವರ ಆವೇಶ ಇತ್ತು ಮಗ ಅನಿಸ್ಕೊಳ್ಳೋಕ್ಕೋಸ್ಕರ. ಅದ್ರ ಉಪದೇಶಾದಿಗಳಿಲ್ಲ, ಅಲ್ಲಿ ಮಾಡಲಿಲ್ಲ, ಅವ್ರು ಉದ್ಧಾರ ಆಗಲಿ, ಹೋಗ್ಬಿಟ್ಟು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶುಕಂ ತಮಾಶು ಪ್ರವಿವೇಶ ವಾಯು. ವಾಯುದೇವರು ಎಲ್ಲೆಲ್ಲಿ ಪ್ರವೇಶ ಮಾಡ್ತಾರೋ ಅಲ್ಲಿ ಜ್ಞಾನೋಪದೇಶ ಕಾರ್ಯ ಆಗುತ್ತೆ. ವಾಯು ಶಬ್ದಕ್ಕೆ ಅರ್ಥನೇ ಅದು, ವಾ ಗತಿಗಂಧನೆಯು ಅಂತಲೇ ಇರೋದು. ಆದ್ದರಿಂದ ವಾಯುದೇವರಿಗೆ ಮಹತ್ವ ಜ್ಞಾನ ಕೊಡೋರು ಅಂತಲೇ ಹೆಸರು ಅವರಿಗೆ. ಜ್ಞಾನ ಕೊಡೋರಾದ್ರಿಂದ ಅವ್ರು ಪ್ರವೇಶ ಮಾಡಿದ ತಕ್ಷಣ ಏನಾಯ್ತು, ಈಗ ಜ್ಞಾನಾಧಿಕಾರ ಬಂತವ್ರಿಗೆ. ಜ್ಞಾನಾಧಿಕಾರ ಬಂದ ತಕ್ಷಣ ಉಪದೇಶ ಪಡೋದು. ವ್ಯಾಸಸ್ಯ ಸೇವಾರ್ಥಂ, ವಾಯುದೇವರು ಯಾತಕ್ಕೆ ಪ್ರವೇಶ ಮಾಡಿ, ವೇದವ್ಯಾಸ ಸೇವೆ ಮಾಡೋದಕ್ಕೋಸ್ಕರ ಪ್ರವೇಶವನ್ನು ಮಾಡಿದರು. ಆ ಶುಕಾಚಾರ್ಯರು ಹೇಳಿದ ಭಾಗವತ ಎಫೆಕ್ಟಿವ್ ಆಗ್ಲಿಕ್ಕೆ ಏನು ಕಾರಣ? ವಾಯುದೇವರು ಒಳಗೆ ಪ್ರವೇಶ ಮಾಡಿದ್ರಿಂದ ಎಫೆಕ್ಟಿವ್ ಆಯಿತು. ಒಬ್ಬ ಅಪಾಯಿಂಟ್ಮೆಂಟ್ ಜಡ್ಜ್ ಇದ್ದಾನೆ, ಅವನ ಬೆಲೆ ಇದೆ, ರಿಟೈರ್ ಆಗ್ತಾನೆ, ಬೆಲೆ ಇಲ್ಲ ಆಗ. ಯಾಕೆ? ಏನು ಹೋಯ್ತು ಅವನಿಗೀಗ? ಅಧಿಕಾರ ಇಲ್ಲ ಅವನಿಗೆ. ಅಧಿಕಾರದ ಬಲದಿಂದ ಅವನ ಮಾತಿಗೆ ಜಡ್ಜ್ಮೆಂಟ್ ಅಂತ, ಈಗ ಜಡ್ಜ್ಮೆಂಟ್ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಆಗಿದ್ರೆ ಮಾತ್ರ ಜಡ್ಜ್ಮೆಂಟ್ ಅಂತ. ವಾಯುದೇವರ ಆವೇಶ ಇದ್ದಾಗ ಮಾತ್ರ ಏನದು. ಅದೇ ಅಶ್ವತ್ಥಾಮರಿದ್ದಾರೆ, ಯಾರವರು? ರುದ್ರದೇವರೇ. ವಾಯುದೇವರ ಆವೇಶ ಇಲ್ಲ ಅದರೊಳಗೆ. ಅದಕ್ಕೇನಾಯ್ತು? ಆಪೋಸಿಟ್ ಆಗಿಬಿಟ್ಟು ದುರ್ಯೋಧನ ಕಡೆ ಸೇರ್ಕೊಂಡು ಮಿಥ್ಯಾಜ್ಞಾನ ಕಾಂಟ್ಯಾಕ್ಟ್ ಶುರುವಾಯಿತು. ಇದೆಲ್ಲ ಯೋಚನೆ. ಒಬ್ಬರೇ ವ್ಯಕ್ತಿನೇ ವಾಯುದೇವರ ಆವೇಶ ಇದ್ದಾಗ ಹೇಗಾದರೂ, ವಾಯುದೇವರ ಆವೇಶ ಇಲ್ಲದವ್ರು ಏನಾಯ್ತಾಗ. ಇದರಿಂದ ಆಚಾರ್ಯರ ಅನುಗ್ರಹ ಇರೋದಕ್ಕೂ ದೇಹದಲ್ಲಿ ಜೀವ ಇದೆ, ಪ್ರಾಣದೇವರಿದ್ದಾರೆ, ವ್ಯಕ್ತಿ ಇರ್ತಾರೆ, ಸತ್ವ ಹೆಡ ಅಂತ ಕರೀತಾರಲ್ಲ ಹಾಗೆ. ವಾಯುದೇವರ ಆವೇಶ ಇಲ್ಲ ಅಂತ ಹೇಳಿದರೆ ಅವ್ರ ಜ್ಞಾನ ಕಾರ್ಯಕ್ಕೆ ಮೈಲಿಗೆ ಇದ್ದಾಗಲೇ. ಸೇವಾರ್ಥ ಮಥಾಶ್ಯ ಸರ್ವಂ ಜ್ಞಾನಂ ದದೌ. ಅದ್ರ ಫಲ ಏನಾಯ್ತು? ಅವನು ಅವ್ರು ಅನುಗ್ರಹ ಮಾಡಿ ಅದು ಹೇಳ್ತಾರೆ. ವಾಯುದೇವರು ಶಾಸ್ತ್ರ ಯಾರು ಓದ್ತಾರೋ ಅವರೊಳಗೆ ವಾಯುದೇವರು ಏನು ಮಾಡ್ತಾರಂತೆ ಪ್ರವೇಶ. ಅದಕ್ಕೆ ಪ್ರಾತಃ ಅಂತ ವಾಯುದೇವರಿಗೆ ಹೆಸರು, ಗೊತ್ತಾ? ಅಧಿಕಾರ ಇದ್ದಾಗೆ. ಅಧಿಕಾರ MBBS ಹೋದ, ಡಾಕ್ಟರ್ ಅಂತ ಕರೆಯೋದಿಲ್ಲ. ಅವನು ವೈದ್ಯಕೀಯ ವಿದ್ಯೆ ಅವರೊಳಗೆ ಬಂತು, ಗೊತ್ತಾನೆ? ಬ್ರಹ್ಮವಿದ್ಯೆ ಹೋದಾಗ ವಾಯುದೇವರೊಳಗೆ ಪ್ರವೇಶ ಮಾಡ್ತಾರೆ. ಆದ್ದರಿಂದ ಅದು ಭಾರಿ ಗೌರವ ಬರಲಿಕ್ಕೆ ಅದೊಂದು ಕಾರಣ. ವಾಯು ವ್ಯಾಸಸ್ಯ ಸೇವಾರ್ಥಂ ಅಥಾಶ್ಚ ಸರ್ವಂ ಜ್ಞಾನಂ ದದೌ ಭಗವಾನ್. ಅದ್ರ ಪ್ರವೇಶ ಮಾಡಿದ್ದಕ್ಕೆ ಸರ್ವಜ್ಞತ್ವ, ವಾಯುದೇವರು ಸರ್ವಜ್ಞರಾದ್ದರಿಂದ ಎಲ್ಲ ಜ್ಞಾನ ಉಪದೇಶ ಮಾಡಿದ್ರು. ಶುಕಾಚಾರ್ಯರು ವೇದವ್ಯಾಸರ ಶಿಷ್ಯರಲ್ಲಿ ಫಸ್ಟ್ ಪ್ಲೇಸ್ ಯಾರದು? ಬ್ರಹ್ಮವಾಯುಗಳು ಬಿಟ್ಬಿಡಿ, ಆಮೇಲೆ ಬರೋ ಶುಕಾಚಾರ್ಯ ಸ್ಥಾನ. ಯಾತಕ್ಕೆ? ಅವರು ವಾಯುದೇವ ಪ್ರವೇಶ ಹೊಂದಿದ್ರಿಂದ. ಪ್ರವೇಶ ಇದ್ದವರಿಗೆ ಅಷ್ಟು ಮಹತ್ವ ಇದ್ದ. ಡೈರೆಕ್ಟ್ ಇದ್ದಾಗ ವಾಯುದೇವರಿಗೆ ವಿಶೇಷ ಶೇಷ ಶಯನ ಪುನರ್ಧೇಯಂ
ಆಚಾರ್ಯ ಇವತ್ತಿಗೂ ವೇದವ್ಯಾಸರ ಮುಂದೆ ಅಧ್ಯಯನ ಮಾಡ್ತಾ ಕೂತಿದ್ದಾರೆ ಅಂತ ಮಧ್ವವಿಜಯ ಹೇಳ್ತದೆ. ಸಭಾರತಂ ಭಾಗವತಂ ಪುರಾಣಂ ವಾದಿರಾಜ ಬರೆದಿದ್ದಾರೆ ಸರಸ್ವ ಭಾರತ ವಿಲಾಸದಲ್ಲಿ. ಏನೇನು ಸರ್ವ ವೇದಾನ್ ಸಭಾರತಂ ಭಾಗವತಂ ಪುರಾಣಂ, ಎಲ್ಲ ವೇದಗಳನ್ನ ಭಾರತವನ್ನ ಭಾಗವತ ಎಲ್ಲ ಹೇಳಿಬಿಟ್ರು ಶುಕಾಚಾರ್ಯ. ಇನ್ನು ಮಹಾಭಾರತ ಪಬ್ಲಿಷ್ ಆಗಿಲ್ಲ, ಅವರು ಹೇಳ್ಕೊಟ್ಟಿದ್ದಾರೆ ಈಗಾಗಲೇ. ಅಷ್ಟು ಬೇಗ ಅವ್ರಿಗೆ ಜ್ಞಾನ ಕೊಟ್ಟರು. ಪುಸ್ತಕ ಪಬ್ಲಿಷ್ ಆಗೇ ಇಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅನ್ಅಫಿಷಿಯಲಿ ನೋಡುವಾಗಲ್ಲ ಆ ಥರ ಅಫಿಷಿಯಲಿನೇ ಹೇಳ್ಕೊಟ್ರು. ಭಾರಿ ವಿಶೇಷ ಅಂತ ಕೇಳಿದ್ರು. ಭಾಗವತಂ ಅದಕ್ಕೆ ಅವ್ರು ಹುಟ್ಟಿದ ಸಾರ್ಥಕ ಐತಿ. ಅದು ಬೇಕು ಅಂತಲೇ ಹುಟ್ಟಿ ಬಂದಿದ್ದವರು. ತಕ್ಷಣ ಎಲ್ಲ ಅನ್ಕೊಂಡಿದ್ದೆಲ್ಲ ಆಗೋಯ್ತು. ಜ್ಞಾನಂ ದದೌ ಭಗವಾನ್ ಸರ್ವ ವೇದಾನ್ ಸಭಾರತಂ ಭಾಗವತಂ ಪುರಾಣಂ ಶೇಷೋಥ ಪೈಲಂ ಮುನಿಮಾಭಿಷತ್ತದಾ ವಿಶಸ್ಸುಮಂತುಂ ಅಪಿ ವಾರುಣಿಂ ಮುನಿಂ ಬ್ರಹ್ಮಾವಿಶತ್ತಮುತ ವೈಶಂಪಾಯನಂ ಶಕ್ರಶ್ಚ ಜೈಮಿನಿಮಥಾ ವಿಶತ್ ಪ್ರಭುಃ ಶೇಷಃ ಅಥ ಪೈಲಂ ಮುನಿಂ ಆವಿಶತ್ ತದಾ ವೀಶಃ ಸುಮಂತುಂ ಅಪಿ ವಾರುಣಿಂ ಮುನಿಂ ಬ್ರಹ್ಮ ಅವಿಶತ್ ತಮ್ಮುತ ವೈಶಂಪಾಯನಂ ಶಕ್ರಶ್ಚ ಜೈಮಿನಿಂ ಅಥ ಆವಿಶತ್ ಪ್ರಭುಃ ಶೇಷೋತ ಪೈಲಂ ಮುನಿಮಾವಿಶತ್. ಶೇಷದೇವರು ಪೈಲ ಅಂತಕ್ಕಂಥ ಶಿಷ್ಯ, ಪೈಲ ಅಂತ ಒಬ್ಬ ಶಿಷ್ಯ ವೇದವ್ಯಾಸರಿಗೆ ಶೇಷದೇವರು ಪ್ರವೇಶ ಮಾಡಿದ್ರು. ಅವರು ಅಂದರೆ ದೇವತೆಗಳು ಅಲ್ಲದೆ ಇದ್ದವರು ವೇದವ್ಯಾಸರ ಮುಂದೆ ಕೂಡಕ್ಕೆ ಸಾಧ್ಯನೇ ಇಲ್ಲ, ದೇವತೆಗಳಾಗಿರಬೇಕು. ಆಚಾರ್ಯ ಶಿಷ್ಯರು ಹಾಗೆ ಸಾಕ್ಷಾತ್ ಶಿಷ್ಯರಲ್ಲ ಎಂಥವ್ರು ಆಚಾರ್ಯರು. ಕಿಂಕರ ಶಂಕರಾಧ್ಯ ಈ ಕ್ವಾಲಿಟಿ, ಆ ಕ್ವಾಲಿಟಿ ಅವರೆಲ್ಲ ಕೂಡ ಗೊತ್ತಾಯ್ತಾ? ತಿಳ್ಕೊಬಿಟ್ಟಿರ್ತಾರೆ. ಗೃಹಸ್ಥರೇ ಆಚಾರ್ಯ ಶಿಷ್ಯರಾತ್ರದ ಎಷ್ಟು ಮಹತ್ವ. ಬರೆದ ವಾಯುಸ್ತುತಿಗೆ ನಿತ್ಯ ಪಠ್ಯತ್ವ ಬಂದೋಯ್ತು. ಸಾಕ್ಷಾತ್ ಶಿಷ್ಯರು ಅನ್ನೋ ಪದ ತುಂಬ ಇಂಪಾರ್ಟೆಂಟ್. ಅದಕ್ಕೆ ವೇದವ್ಯಾಸರ ಸಾಕ್ಷಾತ್ ಶಿಷ್ಯರು ಇರಲ್ಲ ಏನ ಯಾರು ಮತ್ತಿಲ್ಲದೆ ಉಳಿದವ್ರು ಎಂಟ್ರಿನೇ ಇಲ್ಲ. ಮುಂದೆ ಕೊಡ್ಬೇಕಾದ್ರೆ ಯಾರಾಗಿರೋ ಪ್ರೋಟೋಕಾಲ್ ಪ್ರಕಾರ ಯಾರು ಬರ್ಬೇಕು ಅಲ್ಲಿಗೆ? ದೊಡ್ಡ ಸ್ಟೇಜ್ ಮೇಲೆ ಜೊತೆಗೆ ಕೊಡ್ಬೇಕಾದ್ರೆ ಅವ್ರು ಏನಾಗಿರ್ಬೇಕು? ಯಾವುದೋ VIP ಆಗಿರ್ಬೇಕು. ಅವ್ರು ಕೊಡ್ಸಕ್ಕೆ ಸಾಧ್ಯ ಇಲ್ಲ ಅವ್ರ ಜೊತೆಗೆ. ಅನ್ಕನ್ಸಲ್ಡ್ ಪರ್ಸನ್ ಕೊಡ್ಲಕ್ಕೆ ಬರೋದಿಲ್ಲ. ಸೊ ವೇದವ್ಯಾಸ ಶಿಷ್ಯರಾಗಬೇಕಾದ್ರೆ ಅವ್ರಿಗೆ ಒಂದು ಅರ್ಹತೆ ಇರಬೇಕು. ಅರ್ಹತೆ ದೇವತೆ ಪ್ರವೇಶ ಮಾಡಿದ್ರು ಬಂತು ಅವರಿಗೆ. ಶೇಷೋಥ ಪೈಲಂ ಮುನಿಮ್ಮಾವಿಶತ್, ಪೈಲ ಅಂತಕ್ಕಂಥ ಮುನಿಯನ್ನ ಪ್ರವೇಶ ಮಾಡಿದ್ರು. ವೀಶ ಅಂದ್ರೆ ಗರುಡ, ವಿ ಅಂದ್ರೆ ಪಕ್ಷಿ, ವೀಶ ಪಕ್ಷಿ ರಾಜ ಗರುಡ. ಸುಮಂತು ಅಂತ ಇನ್ನೊಬ್ಬ ಶಿಷ್ಯ ಆತನಿಗೆ ಗರುಡದೇವರು ಆವೇಶ ಮಾಡಿದ್ರು. ಅಪಿ ವಾರುಣಿಂ ಮುನಿಂ ಬ್ರಹ್ಮ ಅವಿಶತೆ. ವಾರುಣಿಂ ಮುನಿಂ ವರುಣಪುತ್ರ ಮುನಿ ಭೃಗು ಮುನಿಗಳು, ಅವರಲ್ಲಿ ಯಾರು ಪ್ರವೇಶ ಮಾಡಿದ್ರು? ಬ್ರಹ್ಮದೇವರು ಪ್ರವೇಶ ಮಾಡಿದ್ರು. ವೈಶಂಪಾಯನರೊಳಗೂ ಪ್ರವೇಶ ಮಾಡಿದ್ರು. ವೈಶಂಪಾಯನರೊಳಗೂ ಬ್ರಹ್ಮದೇವರು. ಅದಕ್ಕೇನು ಭಾರತ ಹೇಳಿದರು ಅವರು. ಜನ್ಮೇಜಯರು ಭಾರತ ಹೇಳಿದ್ರು, ವೈಶಂಪಾಯನರು. ಯಾತಕ್ಕೆ? ಪೂರ್ತಿ ಭಾರತ ಅರ್ಥ ಆಗ್ಬೇಕಾದ್ರೆ ಇಬ್ಬರಿಗೆ, ಯಾರಿಗೆ? ಬ್ರಹ್ಮದೇವರು ವಾಯುದೇವರಿಗೆ ಅಷ್ಟೆ. ಗೊತ್ತಾಯ್ತಾ? ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ ಪ್ರಸಾದತಃ. ಸೊ ವೈಶಂಪಾಯನರು ಹೇಳಿದ್ರು ಅಂದ್ರೆ ಏನರ್ಥ? ಬ್ರಹ್ಮದೇವರ ಆವೇಶ ಇತ್ತು ಅವ್ರಿಗೆ. ಬ್ರಹ್ಮದೇವ ಸಾಕ್ಷಾತ್ ಅವತಾರ ಇಲ್ಲ, ಅದು ಆವೇಶದಿಂದ ಹೇಳಿದ್ರು. ವೈಶಂಪಾಯನಂ ಚಕ್ರಶ್ಚ ಜೈಮಿನಿಂ ಅಥ ಆವಿಶತ್ರು. ಅದಕ್ಕೆ ಆಜ್ಞಾಮನ್ಯೈರಥಾರ್ಯಂ. ಯಾತಕ್ಕೆ ಅಂದರೆ ಇದು ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ಸಾಧ್ಯ ಇರಲಿಲ್ಲ ಅಂತಲೇ ವಾಯುದೇವ್ರನ್ನ ಕಳಿಸ್ಕೊಟ್ಟು. ಉಳಿದವ್ರಿಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜ್ಞಾನ ಇರಬೇಕಲ್ಲ ಮಾಡಲಿಕ್ಕೆ, ಆ ಕ್ವಾಲಿಟಿ ಜ್ಞಾನ ಇರಬೇಕು. ಜೈಮಿನಿಂ ಅಥ ಆವಿಶತ್ ಪ್ರಭು. ಶಕ್ರ ಯಾರೋ? ಇಂದ್ರದೇವರು. ಯಾರೊಳಗೆ? ಜೈಮಿನ್ಯಾಚಾರ್ಯರು ಕರ್ಮಮೀಮಾಂಸ ಅವರು ಪ್ರವೇಶ ಮಾಡಿದ್ರು. ಬರೀ ಇವರೇ ದೇವತೆಗಳೇ ಇರೋದಲ್ಲಿ. ಅವಿಶತ್ ಪ್ರಭು ಕೃಷ್ಣಸ್ಯ ಪಾದ ಪರಿಸೇವನೋತ್ಸುಕಾ ಸುರೇಶ್ವರಾಃ ವಿವಿಶುರಾಶು ತಾನ್ ಮುನೀನ್ ಸಮಸ್ತ ವಿದ್ಯಾಃ ಪ್ರತಿಪಾದ್ಯತೇಶ್ವಸೌ ಪ್ರವರ್ತಕಾಂತಾನ್ ವಿದಧೇ ಹರಿಃ ಪುನಃ. ಕೃಷ್ಣಸ್ಯ ಪಾದ ಪರಿಸೇವನೋತ್ಸುಕಾಃ ಸುರೇಶ್ವರಾಃ ವಿವಿಶುಃ ಆಶು ತಾನ್ ಮುನೀನ್. ಕೃಷ್ಣನ ಪಾದ ಪರಿಸೇವನದಲ್ಲಿ ಉತ್ಸುಕರಾದಂತಹ, ಪರಮಾತ್ಮನ ಪಾದ ಸೇವನೆ ಮಾಡಬೇಕು ಅಂತಕ್ಕಂಥ ಕಾರ್ಯದಲ್ಲಿ ತುಂಬ ಉತ್ಸಾಹ ಹೊಂದಿದಂತಹ ಸುರೇಶ್ವರಾಹ. ಸುರೇಶ್ವರ, ಪ್ರಜೇಶ್ವರ ಇದ್ದಾಗೆ, ನರೇಶ್ವರ ಇದ್ದಾಗೆ, ದೇವಶ್ರೇಷ್ಠರುಗಳೆಲ್ಲ ಆಶು ಕೂಡಲೇ ತಾನ್ ಮುನೀನ್ ವಿವಿಶು. ಅವ್ರಿಗೆ ಇನ್ನೊಂದು ಅನುಕೂಲ, ಕೂತ ಕೇಳೋ ಚಾನ್ಸ್ ಸಿಕ್ತು ಅಂತ ಅವರಿಗೆ. ದೇವತೆಗಳಿಗೆ ಒಳ್ಳೆ ಅವಕಾಶ ಇತ್ತು. ಮತ್ತು ಇನ್ನೂ ಜ್ಞಾನವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಪ್ರವೇಶವನ್ನು ಮಾಡಿ. ಸಮಸ್ತ ಇದರಿಂದ ಏನು ಗೊತ್ತಾಯಿತು? ಇವರು ಕಶ್ಚಿತ್ ಋಷಿಯಾಗಿದ್ದರೆ ಅವ್ರ ಪಾಠ ಇವ್ರ್ಯಾಕೆ ಬರ್ತಾರೆ ಕುತ್ಕೊಂಡಲ್ಲಿ? ಆಚಾರ್ಯ ಪಾಠ ಕೇಳೋದಕ್ಕೆ ಶೇಷದೇವರು ಬಂದಿದ್ರು ಅಂತ ಹೇಳಲಿಲ್ಲ. ಆದ್ದರಿಂದ ಇಲ್ಲಿ ಕಶ್ಚಿತ್ ಋಷಿ ಉಪದೇಶ ಮಾಡಿದರೆ ಅದು ಸಾಧ್ಯ ಕೆಲಸ ಅಲ್ಲ. ಅದಕ್ಕೆ ವೇದವ್ಯಾಸರು ಯಾರದು? ಸಾಕ್ಷಾತ್ ನಾರಾಯಣ. ಸಮಸ್ತ ವಿದ್ಯಾ ಪ್ರತಿಪಾದ್ಯತೇಶ್ವಸೌ. ಅವರಿಗೆಲ್ಲ ಸಮಸ್ತ ವಿದ್ಯೆಗಳನ್ನು ಒಟ್ಟಿಗೆ ಕೊಟ್ಟಿದ್ದಲ್ಲ, ಅವರ ಯೋಗ್ಯತೆ ತಕ್ಕಂಥ ಉಪದೇಶ ಮಾಡ್ತಾ ಹೊರಟು.
ತೇಷ್ವಸೌ ಪ್ರವರ್ತಕಾಂತಾನ್ ವಿಧದೇ ಹರಿ ಪುನಃ. ಅವರಿಗೆಲ್ಲ ಕೂಡ ಅದನ್ನು ನೀವು ಮುಂದೆ ಪ್ರವರ್ತನೆ ಮಾಡಬೇಕು, ಅದನ್ನು ಮುಂದೆ ಪ್ರಸಾರ ಮಾಡಬೇಕು ಅಂತ ಒಂದೊಂದು ಎಲ್ಲ ಅಪಾಯಿಂಟ್ ಮಾಡ್ತಾ ಹೋದರು ಶಿಷ್ಯರನ್ನು. ಅಷ್ಟು ಜನ ಶಿಷ್ಯರಿದ್ದಾರೆ, ಒಬ್ಬರು ಒಂದು ಕೆಲಸ ಕೊಡ್ತಾ ಬಂದು ಇದು ನೀವು ಮಾಡಬೇಕು ಅಂತ. ಏನು ಅಂದರೆ ಹೇಳ್ತಾರೆ, ರುಚಾಂ ಪ್ರವರ್ತಕಂ ಪೈಲಂ ಯಜುಷಾಂಚ ಪ್ರವರ್ತಕಂ ವೈಶಂಪಾಯನಮೇ ವೈಕಂ ದ್ವಿತೀಯಂ ಸೂರ್ಯಮೇವ ಚ ಚಕ್ರೇಥ ಜೈಮಿನಿಂ ಸಾಮ್ನಾಂ ಅಥರ್ವಾಂಗಿರಸಾಮಪಿ ಸುಮಂತುಂ ಭಾರತಸ್ಯಾಪಿ ವೈಶಂಪಾಯನಮಾದಿಶತ್. ರುಚಾಂ ಪ್ರವರ್ತಕಂ ಪೈಲಂ, ಋಗ್ವೇದಕ್ಕೆ ಪ್ರವರ್ತನೆ ಮಾಡೋ ಅಧಿಕಾರ ಯಾರಿಗೆ ಕೊಟ್ಟರು? ಪೈಲಮುನಿಗೆ. ಆಮೇಲೆ ಯಜುಷಾಂಚ ಪ್ರವರ್ತಕಂ ವೈಶಂಪಾಯನಮೇವೈಕಂ ದ್ವಿತೀಯಂ ಸೂರ್ಯಮೇವ ಚ. ಯಜುರ್ವೇದಕ್ಕೆ ಇಬ್ಬರನ್ನ, ವೈಶಂಪಾಯನರು ಒಂದು ಕಡೆಗೆ, ಸೂರ್ಯ ಒಂದು ಕಡೆಗೆ, ಅವರಿಬ್ಬರುಗಳು ಪ್ರವರ್ತಕರು. ಚಕ್ರೇಥ ಜೈಮಿನಿಂ ಸಾಮ್ನಾಂ, ಸಾಮವೇದಕ್ಕೆ ಜೈಮಿನಿ ಮುನಿಗಳು. ಅಥರ್ವಾಂಗಿರಸಾಮಪಿ ಸುಮಂತುಂ, ಅಥರ್ವ ವೇದ ಅದಕ್ಕೆಲ್ಲ ಕೊಟ್ಟಿದ್ದಾರಿಗೆ? ಸುಮಂತು ಮುನಿಗೆ. ಭಾರತಸ್ಯಾಪಿ ವೈಶಂಪಾಯನಮಾದಿಶತ್, ಭಾರತದ ಪ್ರವಚನಾಧಿಕಾರ ಪ್ರಸಾದಕ್ಕೆ ಯಾರಿಗೆ ಕೊಟ್ಟರು? ವೈಶಂಪಾಯನರಿಗೆ. ಅದಕ್ಕೆ ವೈಶಂಪಾಯನ ವಾಚ ಜನಮೇಜಯ ವಾಚ, ಪ್ರಶ್ನೆ ಕೇಳೋದು ಉತ್ತರ ಕೊಡೋದು. ಅವ್ರ ಅಧಿಕಾರ ಕೊಟ್ಟರು. ಆದ್ದರಿಂದ ವೇದವ್ಯಾಸರು ಅಲ್ಲೇ ಕೂತಿದ್ದಾರೆ. ವೈಶಂಪಾಯನರು ಹೇಳಬೇಕಾದ್ರೂ ಕೂಡ ಪಕ್ಕದಲ್ಲಿ ವೇದವ್ಯಾಸರು ಕೂತಿದ್ದಾರೆ. ಆದರೆ ಏನು ಮಾಡಲಿ, ಅವ್ರು ಹೇಳಲಿಲ್ಲ. ಯಾಕೆ? ಇನ್ಚಾರ್ಜ್ ಕೊಟ್ಟು ಮಾಡಿಕೊಂಡು ಹೋಗಿ ಅಂತ ಹೇಳಿದರು. ಬ್ರಹ್ಮದೇವರ ಸನ್ನಿಧಾನ ಇದೆ ಅವರಲ್ಲಿ, ಆವೇಶ ಇದೆ, ಮಾಡ್ತಾ ಇದ್ದಾರೆ. ಪ್ರವರ್ತನೆ ಮಾನುಷೇಷು ಗಂಧರ್ವಾದಿಷು ಚಾತ್ಮಜಂ ನಾರದಂ ಪಾಠಯಿತ್ವಾ ಚ ದೇವಲೋಕ ಪ್ರವೃತ್ತಯೇ. ಅಲ್ಲೂ ಕೂಡ ಎರಡು ಭಾಗ. ವೈಶಂಪಾಯನಮಾದಿಶತ್ ಪ್ರವರ್ತನೆ ಮಾನುಷೇಷು, ಮನುಷ್ಯ ಲೋಕದಲ್ಲಿ ಪ್ರಸಾರ ಮಾಡೋ ಕಾರ್ಯವನ್ನು ಯಾರಿಗೆ ಕೊಟ್ಟರು? ವೈಶಂಪಾಯನರಿಗೆ. ದೇವರು ಗಂಧರ್ವಾದಿ ಲೋಕದಲ್ಲಿ ಕೊಡ್ಲಿಕ್ಕೆ ಆತ್ಮಜಂ ನಾರದಂ, ಶುಕಾಚಾರ್ಯರನ್ನ ನಾರದರನ್ನು ಇಬ್ಬರನ್ನ ಅದಕ್ಕೆ ನೇಮಿಸಿದರು. ಅದು ದೇವಲೋಕದಲ್ಲಿ ಇನ್ನೂ ಮೇಲೆ ಪ್ರಸಾರ ಭಾರತವನ್ನು ಅಲ್ಲಿ ಹೇಳೋದಕ್ಕೆ ಅವರು ಇನ್ಚಾರ್ಜ್. ಪಾಠಯಿತ್ವಾ ಚ ದೇವಲೋಕ ಪ್ರವೃತ್ತಯೇ. ನೋಡಿ, ದೇವಲೋಕ ಪ್ರವೃತ್ತಯೇ, ದೇವಲೋಕದಲ್ಲಿ ಗಂಧರ್ವಾದಿ ಲೋಕದಲ್ಲಿ ಪ್ರವರ್ತನೆ ಮಾಡಕ್ಕೆ ಕಳಿಸಿಕೊಟ್ರು. ಆದಿಶತ್ ಸಸೃಜೆ ಸೋಥ ರೋಮಾಂಚಾತ್ ರೋಮಹರ್ಷಣಂ, ಅವರಿಗೆಲ್ಲ ಆದಿಶತ್ ಆದೇಶವನ್ನು ಕೊಟ್ಟರು. ಸಸೃಜೆ ಅಥ ಸೋಥ ರೋಮಾಂಚಾತ್ ರೋಮಹರ್ಷಣಂ ತಂ ಭಾರತ ಪುರಾಣಾನಾಂ ಮಹಾರಾಮಾಯಣಸ್ಯ ಚ. ಆಗ ಇದ್ದಕ್ಕಿಂತ ರೋಮಾಂಚದ ಮೂಲಕ ಒಂದು ಮಗುನ ಹುಟ್ಟಿಸಿದ್ರು. ನೋಡಿ, ಘೃತಾಚರಣೆ ಬೇಕಿಲ್ಲ, ಯಾರೂ ಬೇಕಿಲ್ಲ. ಏನು ಮಾಡಿದ್ರು ಅವರೀಗ? ತಾವೇ ರೋಮಾಂಚದ ಮಗುನ ಹುಟ್ಟಿಸಿದ್ರು. ಅವರೇ ಸೂತ ಪುರಾಣಿಕ. ಗೊತ್ತಾಯ್ತಾ? ಸೂತ ಪುರಾಣ ಯಾವ ಸ್ತ್ರೀಯಲ್ಲಿ ಯಾರೂ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಅದು ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಎಂಬುದಕ್ಕೆ ಅದೊಂದು ದೃಷ್ಟಾಂತ. ರೋಮಾಂಚಾದ್ ರೋಮಹರ್ಷಣಂ ತಂ ಭಾರತ ಪುರಾಣಾನಾಂ ಮಹಾರಾಮಾಯಣಸ್ಯ ಚ ಪಂಚರಾತ್ರಸ್ಯ ಕೃಷ್ಣಸ್ಯ ಪ್ರವೃತ್ತ್ಯರ್ಥಮದಾದಿಶತ್. ಅವರಿಗೆಲ್ಲ ಜಾಯಿಂಟ್ ಇಷ್ಟೆಲ್ಲ ಮಾಡ್ಲಿಕ್ಕೆ ಕೊಟ್ಬಿಟ್ರು. ಭಾರತ ಪುರಾಣಗಳು, ಮಹಾರಾಮಾಯಣ, ಪಂಚರಾತ್ರ, ಅವು ಕೃಷ್ಣಸ್ಯ, ಇಡೀ ಪಂಚರಾತ್ರ ಇವೆಲ್ಲದರ ಪ್ರವೃತ್ತಿಯನ್ನು ಪ್ರಸಾರಕ್ಕೆ ಕಾರ್ಯವನ್ನು ಯಾರಿಗೆ ಕೊಟ್ಟರು? ಸೂತ ಪುರಾಣಿಕರಿಗೆ ಕೊಟ್ಟರು. ಸೂತ ಪುರಾಣ, ಅದಕ್ಕೆ ಯಾವ ಪುರಾಣ ತೆಗೆದ್ರು ಸೂತ ಉವಾಚ. ಶೌನಕರು ಪ್ರಶ್ನೆ ಕೇಳಿದ್ರು ಸೂತರು ಹೇಳೋದು. ಶೌನಕರು ಬ್ರಾಹ್ಮಣರು, ಸೂತ ಬ್ರಾಹ್ಮಣನಲ್ಲ, ಕ್ಷತ್ರಿಯಗಿಂತ ಕಡಿಮೆ ಅವರು, ವೈಶ್ಯನಿಗಿಂತ ಮೇಲೆ ಸೂತ. ಅವ್ರು ಹೇಳೋರು. ಅದಕ್ಕೆ ಅವರು ಮೇಲೆ ಕೂರಿಸ್ಕೊಂಡು ವ್ಯಾಸ ಇದಕ್ಕೆ ಹೋದರೆ, ನೀವು ನೈಮಿಷಾರಣ್ಯಕ್ಕೆ ಹೋದರೆ ವ್ಯಾಸಗತಿ ಅಂತ ಒಂದು ಜಾಗ ತೋರಿಸ್ತಾರೆ. ಅದೇ ಎತ್ತರ, ಸ್ವಲ್ಪ ಎತ್ತರದಲ್ಲಿದೆ. ಇವತ್ತು ಸ್ವಲ್ಪ ಭಾರಿ ಏನೇನೋ ಮಾಡಿ ಹಾಕಿಬಿಟ್ಟಿದ್ದಾರೆ. ಹಿಂದೆ ಫಸ್ಟ್ ಟೈಮ್ ಹೋದಾಗ ಅದು 78 ಇರಬೇಕು ಅರೌಂಡ್. ಆಗಲ್ಲಿ ಹೋಗಿ ನೊಣ ಹೊಡೆಯೋರಿಲ್ಲ, ಯಾರ್ಯಾರು ಇಲ್ಲ, ಏರುತ್ತೆ ಹೇಳೋರು ಕೂಡ ಇಲ್ಲ. ತಿಳಿತಿಲ್ಲ. ಇವತ್ತು ಏನಾಗಿದೆ ಗೊತ್ತದು, ಟೌನರಾಗಿ ಹೋಗ್ಬಿಟ್ಟಿದೆ. ನೈಮಿಷಾರಣ್ಯ ಟೌನ್ ಇದ್ದಾಗಿದೆ. ವ್ಯಾಸಗತಿ ಏನು ಬರೀ ಇದಷ್ಟೇ, ಕಲ್ಲಿನ ಬಂಡೆ ಇದ್ದಾಗಿತ್ತು ಅಷ್ಟೇ. ಇವತ್ತು ಹಾಕಿ ದೊಡ್ಡ ಗುಡಿ ಕಟ್ಟಿ ಇದು ಮಾಡಿಬಿಟ್ಟು ಎಂಟ್ರಿ ಫೀಸ್ ಸಮೇತ ಹಾಕಿಬಿಡ್ತಾರಲ್ಲ, ಆ ಥರ ಇದೆ. ಅಲ್ಲಿ ನದಿಗೆ ಹೋಗೋದು ಭಾರಿ ಸುಲಭ. ಈಗ ಅದೇನು ದೊಡ್ಡ ಇದು ಕಟ್ಟಿ ಒಳಗೋಗಿ ಇದು ಮಾಡಿಬಿಟ್ಟು ಹೈಟೆಲ್ಲ ಮಾಡಿದ್ರಿಂದ ಅಲ್ಲಿ ಸಾಯಂಕಾಲ ಹೋಗೋದು ಭಾರಿ ಕಷ್ಟ. ಆ ಥರ ಮಾಡೋಕ್ಕೆ ಆದರೆ ಇಷ್ಟೇ ನೀರು ಅಷ್ಟೇ. ಗೋಮತಿಯಲ್ಲಿ ಇದೆಯಲ್ಲ, ಈ ಕಡೆ ಆ ಕಡೆ ಆರಾಮ್ ಓಡಾಡ್ಕೊಂಡಿರ್ಬೋದಾಗಿ. ಈಗ ಅಂದರೆ ಡೀಪ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟಿದ, ಬದಲಾವಣೆ ಆಗಿ. ಚಕ್ರತೀರ್ಥ ಅಂತಿದೆ. ಹೌದು, ಚಕ್ರತೀರ್ಥ ಇದೆ. ಅದೇನು ಇವತ್ತು ಎಷ್ಟು ಇದು ಮಾಡಿದ್ರೆ ರಿನೋಟ್ ಮಾಡಿದ್ರೆ ಗೊತ್ತಾ ಅದನ್ನ? ಚಕ್ರತೀರ್ಥನ ಅದೇನಿಲ್ಲ. ಆ ಹಿಂದಿನ ಎಲ್ಲ ಫೋಟೋಗಳೀಗ ಯಾವ ಥರದಿಲ್ಲ. ಕುರುಕ್ಷೇತ್ರದಲ್ಲಿ ಭೀಷ್ಮಕುಂಡ ಎಲ್ಲ ಇದೆ, ತಿಳಿತಾ? ಅಂದರೆ ಎಲ್ಲ ತಿಂಡಿ ಕೂಡ ಒಂದು ಹೋಟ್ಲು ಶುರುವಾಗ್ಬಿಟ್ಟೆ ಆ ತೆರೆಗೆ. ಒಳ್ಳೇದ್ರ ಜೊತೆ ಕೆಟ್ಟದ್ದು ಸೇರಿಬಿಡುತ್ತೆ. ವ್ಯಾಸಗುಹ ಹುಡುಕೊಂಡು ಹೋಗ್ಬೇಕಾಗಿತ್ತು. ಈ ದೊಡ್ಡ ವ್ಯವಸ್ಥೆ ಮಾಡಿ ಅಲಂಕಾರ ಮಾಡಿ ಒಂದು ಪ್ರತಿಷ್ಠಾಪನೆ ಬೇರೆ ಮಾಡಿಬಿಡ್ತಾರೆ ವೇದವ್ಯಾಸರನ್ನ, ಶುಕಾಚಾರ. ಅದು ಇತ್ತೀಚೆಗೆ ಭಾಳ ಇಂಪ್ರೂವ್ಮೆಂಟ್ ಆಯಿತು ಆಫ್ಟರ್ ದಟ್. ಇದು ಈಗ ಗುರ್ಸಿಗಲ್ಲ ನೋಡಿದಾಗ. ಇದೆಲ್ಲ ಮಾಡಿ ಮುಂದೇನು ಮಾಡ್ತಾರೆ? ನಾರದಂ ಪಾಠಯಿತ್ವಾತು, ಸುಮ್ಮನೆ ಕಳಿಸ್ಕೊಳ್ಳಿ. ನಾರದಂ ಪಾಠಯಿತ್ವ, ಈ ಪದ ಸ್ವಾರಸ್ಯ ಇದೆ. ಒಂದು ಪದನ ಸಾಮಾನ್ಯ ಏನು ಮಾಡ್ತಾರೆ? ಪಾಠ ಹೇಳಿದ್ರೆ ಕಳಿಸಿಬಿಡು. ಟ್ರೈನ್ ಅಪ್ ಮಾಡಬೇಕು ಅವ್ರು ಫಸ್ಟ್. ಇವತ್ತು ಎಲ್ಲಿವರೆಗೂ ಕಾನ್ಸೆಪ್ಟ್ ಇದೆ? ಈಗ
ಹೈಸ್ಕೂಲಿಗೆ ಕೂಡ ಯಾರು ಹೋಗಬೇಕು? ಅವ್ನು ಎಮ್ ಎ ಪಿ ಎಚ್ ಡಿ ಮಾಡಿದ್ದಾನೆ, ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ ನಾಟ್ ಎಲಿಜಿಬಲ್. ಏನಾಗಬೇಕು ಅವನು? ಬಿ ಎಡ್ ಆಗಲೇಬೇಕು. ಬಿ ಎಡ್ ಆಗಬೇಕು. ಅಂದರೆ ಏನದು? ಎಜುಕೇಷನ್ ಹೇಗೆ ಟೀಚ್ ಮಾಡಬೇಕು ಅಂತ ಹೇಳ್ಕೊಡೋದು. ಪ್ರೈಮರಿ ಸ್ಕೂಲಿಗಿದೆ, ಹೈಸ್ಕೂಲಿಗಿದೆ, ಇದಕ್ಕಿದೆ, ಎಲ್ಲದಕ್ಕಿದೆ. ಮುಂದಿಲ್ಲ. ಬುದ್ಧಿ ಜಾಸ್ತಿ ಬೇಕು ಆ್ಯಕ್ಚುಲಿ, ಗೊತ್ತಾಯ್ತಾ? ಟ್ರೈನಪ್ ಮಾಡ್ಬೇಕು, ಹೈಯರ್ ಲೆವೆಲ್ ಇನ್ನೂ ಜಾಸ್ತಿ ಬೇಕು. ಅದಿಲ್ಲೇ ಇಲ್ಲ ಇವತ್ತು. ಅದ್ರದ್ದು ಏನು ಮಾಡಿ ತೋಚಿದ್ದು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಏನು ವಿಷಯ ಗೊತ್ತಿದೆ, ಹೇಗೆ ಹೇಳಬೇಕು ಅಂಥೇಳಿ ಎಲ್ಲ ತಿಳಿಸ್ತಾರೆ. ಅದಕ್ಕೆ ಪಾಠಯಿತ್ವ ಅನ್ನೋ ಪದ ಹೇಳಿ ನೋಡ್ಕೊಂಡು ಹೇಳಿಯಲ್ಲ, ಹೀಗೆ ಹೇಳಬೇಕು ಅಂತ ಪಾಠ ಮಾಡಿ ಹೇಳಿ ಕಳಿಸಿ. ಅದರಿಂದ ಅವರು ಮುಂದೆ ತಪ್ಪಾಗಲ್ಲ, ಶೈನ್ ಆಗ್ತಾರೆ. ಅವರ ಎಲ್ಲ ರೀತಿಯಲ್ಲಿ ಅವ್ರು ಪರ್ಫೆಕ್ಷನ್ ಬರ್ಲಿಕ್ಕೆ ಶುರುವಾಗುತ್ತೆ. ದೇವಲೋಕ ಪ್ರವೃತ್ತಯೇ, ದೇವಲೋಕ ಪ್ರವೃತ್ತಯೇ ಯಾರನ್ನ? ನಾರದರನ್ನ. ತಂಭಾರತ ಪುರಾಣಾನಾಂ ಮಹಾರಾಮಾಯಣಶ್ಚ ಚ ಪಂಚರಾತ್ರಶ್ಚ. ಪಂಚರಾತ್ರ ಶತಕೋಟಿ, ಮಹಾರಾಮಾಯಣ ಶತಕೋಟಿ, ಭಾರತ 1,00,000, ಪುರಾಣ 4,00,000. ಇಷ್ಟೆಲ್ಲದನ್ನ ಅವ್ರಿಗೆ ಕೊಟ್ಟು ಸೂತಪುರ ನೀವು ಪ್ರವಚನ ಮಾಡಿ ಅಂತ ಹೇಳಿ. ಮೂಲ ರಾಮಾಯಣ ಎರಡು ಒಂದೇ, ಅದೇ ಮೂಲ ರಾಮಾಯಣ. ಪ್ರವೃತ್ತ್ಯರ್ಥ ಮಥಾದಿಶತ್ ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸಕಃ. ಅವರೊಳಗೆ ಯಾರು ಪ್ರವೇಶ ಮಾಡಿದ್ರು ಅಂದರೆ ಕಾಮ, ಇಂದ್ರ ಕಾಮ, ಕಾಮನ ಪ್ರವೇಶ ಅವರಲ್ಲೇ ಸೂತ ಪುರಾಣಿಕರು. ಅದಕ್ಕೆ ಅವ್ರು ಪುರಾಣ ಕೇಳ್ತಾ ಶೌನಕರು ಅವ್ರ ಎತ್ತರದಲ್ಲಿ ಅವ್ರು ಕೆಳಗೆ ಕೂತಿದ್ದಾರೆ. ಅವ್ರ ಪುರಾಣ ಎತ್ತರ ಕೊಡಿದವ್ರು ಎಲ್ಲರ ಕಾಣಿಸೋದಿಲ್ಲ, ಕೂತ್ ಕೇಳ್ತಿದ್ರು. ಅದು ಇವ್ರು ಕೇಳಬೇಕಾದ್ರೆ ಮಧ್ಯೆ ಮಧ್ಯೆ ಖುಷಿಯಿಂದ ಸೂತ ಚಿರಂಜೀವ ಅಂತ ಹೇಳ್ತಿದ್ರು. ಸೂತ ಚಿರಂಜೀವ ನಮಸ್ಕಾರ ಅಂತ ಹೇಳ್ತಿದ್ದಿಲ್ಲ, ಯಾಕೆಂದ್ರೆ ಅವ್ರ ಪಾಪ ಇದಾಗ್ತಾರಲ್ಲ, ನಮಸ್ಕಾರ ಅಂತ ಹೇಳ್ತಿರ್ಲಿಲ್ಲ. ಸೂತ ಚಿರಂಜೀವ, ಎಷ್ಟು ಒಳ್ಳೊಳ್ಳೆ ವಿಷಯ ಹೇಳ್ತಿದ್ದೀರಿ, ನೀವು ಚಿರಂಜೀವಿ ಆಗಿ ಅಂತ ಆಶೀರ್ವಾದ ಮಾಡಿಕೊಂಡು ಕೇಳ್ತಾ ಇತ್ತು. ಇದು ಭಾಳ ಇಂಟ್ರೆಸ್ಟಿಂಗ್. ತತಸ್ಮೈ ಜ್ಞಾನಮಖಿಲಂ ದದೌ ದ್ವೈಪಾಯನ ಪ್ರಭು. ಇದಕ್ಕೆಲ್ಲ ಏನೇನು ಜ್ಞಾನ ಬೇಕು ಅದಿಷ್ಟು ಅನುಗ್ರಹ ಮಾಡಿ ಕೊಟ್ಟು ಕಳಿಸಿದ್ರು. ಸನತ್ ಕುಮಾರ ಪ್ರಮುಖಾನ್ ಚಕ್ರೇ ಯೋಗ ಪ್ರವರ್ತಕಾನ್. ಯೋಗಶಾಸ್ತ್ರದ ಇವತ್ತು ಪತಂಜಲಿ ಯೋಗ ಅಂತ ಪ್ರಸಿದ್ಧ ಇರೋದು. ನಿಜವಾದ ಸನತ್ ಕುಮಾರಾದಿ ಯೋಗಿಗಳು, ಅವರಿಂದ ಬಂದ ಯೋಗ ಇದು ವ್ಯಾಸ ಯೋಗ. ಯೋಗ ಪ್ರವರ್ತಕಾನ್ ಭೃಗ್ವಾದೀನ್ ಅಲ್ಲ ಯಾವ ಕಪಿಲ ಯೋಗ ಅದೆಲ್ಲ ಒಂದೇ. ಕಪಿಲ ಸಾಂಖ್ಯ ದತ್ತಾತ್ರೇಯ ಯೋಗ. ದತ್ತಾತ್ರೇಯ ಯೋಗ ಈ ಯೋಗ ಸನತ್ ಕುಮಾರ ಯೋಗ ಎಲ್ಲ ಏನವೆಲ್ಲ ಒರಿಜಿನಲ್, ಅವು ಜನ ಏನಾಗಿದೆ ಇವೆಲ್ಲ ಹಾಗಲ್ಲ. ಡೂಪಿಗೆ ಹೆಚ್ಚಾಗಿ ಫಿಸಿಕಲ್ಲೇ ಜಾಸ್ತಿ ಇದರಲ್ಲಿ. ಪತಂಜಲಿ ಯೋಗಾಸನಗಳು, ಯೋಗ ಅಲ್ಲ, ಯೋಗಾಸನ ಬೇರೆ, ಯೋಗ ಬೇರೆ. ಯೋಗ ಅಂಬೋದು ಮನಸ್ಸಿಗೆ ಬೇರೆ, ಮನಸ್ಸಿಗೆ ಕೈಂಡ್ ಇದಾಗುತ್ತೆ. ಇದು ಫಿಸಿಕಲ್ ಇದೆ, ಹೆಚ್ಚಾಗಿ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಟ್ ಇದಕ್ಕೆ ಉಪಯೋಗ ಸ್ಪಿರಿಚುವಲ್ ಕಾನ್ಸೆಪ್ಟ್ ಇದರಲ್ಲಿ ಇಲ್ಲ. ಬಟ್ ಇದೇ ಫೈನಲ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಇದ್ದಿದ್ದಿಲ್ಲ, ಅದರಿಂದ ವಾಸಿ, ಎಷ್ಟೋ ವಾಸಿ ಆದರೂ ಕೂಡ ಇದಕ್ಕೆ ಸಂಬಂಧಪಡೋದಲ್ಲ. ಭಗವದ್ಗೀತೆ ಹೇಳಿದ ಯೋಗ ಈ ಯೋಗ ಅಲ್ಲ. ಅದು ಅಲ್ಲೇ ಹೇಳ್ತೆ ಏಕಾಕಿ ಯಥಚಿತ್. ಇಲ್ಲಿ ಮಾಸಲ್ಲಿ ಕೊಡೋದು ಏಕಾಕಿ ಯಥಚಿತ್ತಾತ್ಮ ಇಲ್ಲೇ ಇಲ್ಲ. ದೊಡ್ಡ ಗ್ರೌಂಡಲ್ಲಿ ಲಕ್ಷಾಂತರದ ಸೇರಿಬಿಟ್ರೆ ಏಕಾಕಿ ಎಂಬ ಕಾನ್ಸೆಪ್ಟೇ ಹೊರಟೋಯ್ತು ಫಸ್ಟ್. ಏಕಾಕಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ. ಗೊತ್ತಾಯ್ತಾ? ಆತ್ಮಾನಂ ಹೇಳ್ತಾರೆ, ಮನಸ್ಸಿನ ದೇವರಲ್ಲಿ ಹಾಕಿಬಿಟ್ಟು ನಕಿಂಚಿದಪಿ ಚಿಂತೆಯೇ. ಗೊತ್ತಾಯ್ತಾ? ದೇವರ ಕಡೆ ಮನಸ್ಸು ಬೇರೆ ಏನನ್ನೂ ಯೋಚನೆ ಮಾಡಬಾರದು. ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಒಬ್ಬನೇ ಇದ್ರೆ ಯೋಗ, ಇಲ್ಲೇ ಇಲ್ಲ. ಮಾಸ್ ಯೋಗ ಅಂಬೋದು ಆ ಯೋಗಾಸನಗಳಿಗೆ ಹೊರತು ಇದಕ್ಕಲ್ಲ. ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸಕಃ. ಅವರೊಳಗೆ ಯಾತಕ್ಕೆ ಕಾಮದೇವ ಪ್ರವೇಶ ಮಾಡಿದ್ದು ಅಂದರೆ ಕೃಷ್ಣ ಸೇವೆ ಮಾಡಬೇಕು. ವಾಸಿಷ್ಠ ಕೃಷ್ಣ ಸೇವಾ ಸಮುತ್ಸುಕಃ. ತತಸ್ಮೈ ಜ್ಞಾನಮಖಿಲಂ ದದೌ ದ್ವೈಪಾಯನ ಪ್ರಭು. ಬೇಕಾದ ಜ್ಞಾನ ಅನುಗ್ರಹವನ್ನು ಮಾಡಿದರು. ಸನತ್ ಕುಮಾರ ಪ್ರಮುಖಾನ್ ಚಕ್ರೇ ಯೋಗ ಪ್ರವರ್ತಕಾನ್ ಭೃಗ್ವಾದೀನ್ ಕರ್ಮಯೋಗಸ್ಯ ಜ್ಞಾನಂ ದತ್ವಾ ಅಮಲಂ ಶುಭಂ. ಭೃಗು ಮೊದಲಾದವರನ್ನ ಕರ್ಮಯೋಗ ಪ್ರವರ್ತಕರು, ಯೋಗ ಪ್ರವರ್ತಕರು, ಈ ಯೋಗ ಪ್ರವರ್ತಕರು ಅವರು. ಈ ಕರ್ಮಯೋಗ ಪ್ರವರ್ತಕ ಅದು ಅಂದರೆ ಜ್ಞಾನಯೋಗ, ಇದು ಕರ್ಮಯೋಗ. ಜ್ಞಾನಂ ದತ್ವ ಅಮಲಂ ಶುಭಂ. ಎಲ್ಲರಿಗೂ ಜ್ಞಾನ ಕೊಡೋದು, ಕೆಲಸ ಕೊಡೋದು, ಜ್ಞಾನ ಕೊಡೋದು, ಕೆಲಸ ಕೊಡೋದು. ಬರೀ ಕೆಲಸ ಕೊಟ್ಟರೆ ಬರೀ ಅರ್ಚಕನಾಗು. ಮಂತ್ರಲ್ಲೇ ಗಿತ್ತಿಲ್ಲ, ಅವ್ನು ಹೇಳಿದ್ದೇ ಮಂತ್ರ. ಟ್ರೈನ್ ಅಪ್ ಆಗ್ಬೇಕು ಅವರೆಲ್ಲ. ಅದು ಅರ್ಚಕರು ಕರ್ಕೊಂಡು ಹೋಗ್ಬೇಕು, ಟ್ರೈನ್ಡ್ ಅರ್ಚಕ ಇಂಥ ಮಟ್ಟದಲ್ಲಿ ರೀತಿ ಮಾಡಿದ ಟ್ರೈನ್ಡ್ ಪುರೋಹಿತ. ಅದು ಟ್ರೈನ್ಡ್ ಅಂತ ಇಲ್ಲೇ ಇವತ್ತು ಅಸಿಸ್ಟೆಂಟ್ ಆಗಿರ್ತಾನೆ, ಆಮೇಲೆ ಒಂದೇ ತಾನೇ ಶುರು ಮಾಡಿಬಿಡ್ತಾನೆ. ಆಯ್ತು ಮಾಡಬಾರ್ದು. ಅವ್ನು ಮೊದಲು ಅಸಿಸ್ಟೆಂಟ್ ಬಂದಿರ್ತಾನೆ ಒಟ್ಟ ಸಾಲ. ಎಲ್ಲರೂ ಅಲ್ಲದೆ ಹೋದ್ರು ಕೂಡ ಕೆಲವರಾದ್ರೂ ಅಸಿಸ್ಟೆಂಟ್ ಆಗಿದೆ, ಇನ್ನೊಬ್ಬಷ್ಟು ಕೊನೆಗೆ ಅಸಿಸ್ಟೆಂಟ್ ಸ್ಟಂಟ್ ಆಗಿಬಿಡುತ್ತೆ ಹೊರತು ಅದು ಇದೇ ಇಲ್ಲ. ಅದು ಒರಿಜಿನಾಲಿಟಿ ಹೋಗಿಬಿಡುತ್ತೆ. ಟ್ರೈನ್ಡ್ ಅಪ್ ಆಗಿ ಅವರು ಇವತ್ತು ಸುಧಾದಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಿ ಸರ್ಟಿಫಿಕೇಟ್ ಕೊಡಾಗಿದೆಯಲ್ಲ, ಆತ ಇದಕ್ಕೂ ಸರ್ಟಿಫಿಕೇಟ್ ಕೊಡಬೇಕು. ಗೊತ್ತಾಯ್ತು? ಪೌರೋಹಿತ್ಯ ಮಾಡಿಸ್ಬೋದು ಈತ. ಗೊತ್ತಾಯ್ತಾ? ಮೇನ್ ಆಗ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು. ಅಷ್ಟೇ ಅಸಿಸ್ಟೆಂಟ್ ಇದೆ, ಅಸಿಸ್ಟೆಂಟೇ. ಬೇರೆ ಜವಾಬ್ದಾರಿ ತಗೋಬಾರ್ದು. ಮಾಡಿದ್ರೆ ಅಪರಾಧ ಇದ್ದಾಗಕ್ಕ ಯಾಕೆ ಮಾಡಿಸ್ತೀವಿ ಹೋಗಿ ನೀನು ಕೇಳ್ಬೋದು. ಈಗ ಯಾರು ಕೇಳೋದಿಲ್ಲ, ಅದರಿಂದ ಅವ್ರು ತೋಚಿದ್ ಮಾಡಿಸ್ತಾರೆ, ಬಂದಿದ್ದು ಮಾಡಿಸ್ತಾರೆ. ಪೌವಾರ ಅಂತೇಳಿ ಪೌವಾರ ಬರೋದೂ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ವಾಯುಸ್ತುತಿ ಹೇಳಿದ್ರು, ವಾಯುಸ್ತುತಿರು ಬರದೇ ಇದ್ದವರು ಇದ್ದಾರೆ. ಮುಖ್ಯ ಪ್ರಾಣದೇವ್ರ ಪೂಜೆ ಮಾಡಿದ್ರೆ ವಾಯುಸ್ತುತಿ ಬರೋದಿಲ್ಲ. ರಾಯರ ಪೂಜೆ ಮಾಡೋರು ಎಷ್ಟು ಕೆಲವರಿಗೆ
ಕೆಲವರಿಗೆ ಕೆಲವರಿಗೆ ಬರ್ಬೋದು, ಕೆಲವರಿಗೆ ರಾಘವೇಂದ್ರ ಸ್ತೋತ್ರಗಳು ಬರೋದಿಲ್ಲ. ಹಾಗೆ ಅದು ತಪ್ಪದು. ಟ್ರೈನ್ಡ್ ಆಗ್ಬೇಕು ಎಲ್ಲ. ಇದೆಲ್ಲ ಮಾತು ಮಾತು ಎಷ್ಟೊತ್ತು ಹೇಳಿದರು, ಟ್ರೈನ್ ಮಾಡಿದರು ಅಂತ ಹೇಳೋದ್ರಿಂದ ಆಯ್ತು, ವ್ಯವಸ್ಥೆ ಮಾಡಿ ಕಳಿಸ್ಬೇಕು. ಆ ಕರ್ಮಮೀಮಾಂಸೆ ಮುಂದೆ ಹೇಳ್ತಾರೆ. ಈಗ ಅಲ್ಲಿ ಹೇಳ್ತಾರೆ, ಅದು ಬೇರೆ ಗ್ರಂಥ ಉಪದೇಶ ಓರಲ್, ಅದು ರೈಟಿಂಗ್ನಲ್ಲಿ ಬರೀ ಕೊಡ್ತಾರೆ, ಬರೆಯೋದನ್ನ. ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರ ಮಕರೋತ್ ಪ್ರಭು. ಈ ಕರ್ಮಮೀಮಾಂಸಾ ಬರೆದಿದ್ದಾರು ಅಂತ ಕೇಳಿದ್ರೆ ಕರ್ತಾರ ಬರೆದಿದ್ದು. ಪ್ರವರ್ತಕರು ಬೇರೆ, ಕರ್ತೃಗಳು ಬೇರೆ. ಪ್ರವರ್ತಕರಾಗಿ ಅವರು, ಕರ್ತೃಗಳಾಗಿ ಜೈಮಿನಿ ಮುನಿಗಳನ್ನು ಅಪಾಯಿಂಟ್ ಮಾಡಿದರು. ಕರ್ಮಮೀಮಾಂಸಾ ಕರ್ತಾರಂ ಅಥಾತೋ ಧರ್ಮ ಜಿಜ್ಞಾಸ. ಬ್ರಹ್ಮಯಜ್ಞ ಪ್ರತಿನಿತ್ಯ ಹೇಳ್ತೇವೆ. ಬ್ರಹ್ಮಯಜ್ಞದೊಳಗೆ ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ದೈವಿ ಮೀಮಾಂಸಾ ಹೀಗೆಲ್ಲ ಹೇಳ್ತೇವಲ್ಲ. ಈ ಕರ್ಮಮೀಮಾಂಸಾ ಬರೆದವರು ಜೈಮಿನಿಗಳು. ವೇದವ್ಯಾಸರನ್ನು ಉಲ್ಲೇಖ ಮಾಡ್ತಾರೆ, ಇತಿ ಜೈಮಿನಿಹಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವ್ರ ಶಿಷ್ಯರ ಹೆಸರನ್ನು ಕೋಟ್ ಮಾಡಿ ಅವ್ರ ಪ್ರಸಿದ್ಧಿ ತಂದು ಕೊಡ್ತಾರೆ. ದೇವಿ ಮೀಮಾಂಸಕಾದ್ಯಂತಂ ಪೈಲಮಥಾದಿಶ ಶೇಷಂಚ ಮಧ್ಯಕರಣೇ. ಆಮೇಲೆ ದೈವೀಮಾಂಸಾ ಕರ್ತಾರ, ದೈವೀಮಾಂಸ ಬರೆಯೋ ಕೆಲಸನ ಪೈಲಾ ಶೇಷ ಅಂತ ಇಬ್ಬರು ಶಿಷ್ಯರಿಗೆ ಕೊಟ್ಟು, ಪೈಲಾ ಶೇಷ ಅಂತೇಳಿ. ಮಧ್ಯಕರಣೆ ಪುರಾಣಾನ್ಯಥ ಆದ್ಯಂತವನ್ನು ಅವರೇ ಬರೆದು ದೈವೀಮಾಂಸ ಪೈಲ ಹೌದು, ಅದೇ ಪೈಲ. ಜೈಮಿನಿಗಳು ಹಾಗೆ ಬಂದಿದ್ದಲ್ಲ, ಅವರ ಜೈಮಿನಿ ಮತ್ತೆ ಬಂದಿದ್ರು ಆಗಲಿ ಅವರು. ಹಾ, ಅಂದ್ರೆ ಅವ್ರು ಈ ಪ್ರಸ್ತಾಪ ಬರಲ್ಲ, ಕೇಳಿದವರು ಯಾರಿಂದ? ವೇದವ್ಯಾಸ ಸಾಕ್ಷಾತ್ ಶಿಷ್ಯರಲ್ಲ ಅವರೆಲ್ಲ, ಸೂತ ಪುರಾಣಿಕರ ಶಿಷ್ಯರು. ಇವ್ರ ಮೂಲಕ ಅವ್ರು ಕೇಳಿದ್ರು. ಅವರೆಲ್ಲ ಬ್ರಾಹ್ಮಣರು, ಋಷಿಗಳೆಲ್ಲ. ಕೃತ್ವ ಪೈಲಮಥಾದಿಶತೆ, ಅದನ್ನು ಕೇಳಿ ಪೈಲರಿಗೆ ಕೊಟ್ಟು. ಆ ರೀತಿ ಹೇಳಿದಾಗಲೇ ಪ್ರಾಚೀನ ಪುರಾಣ ಅಂತ ಎಷ್ಟೋ ದಿನ ಮಾಡಿಬಿಟ್ಟು ಪುರಾಣ ತಾವು ಬರೋದು ಪುರಾಣ ಅಂತ ಹಾಕ್ಬಿಡ್ತಾರೆ. ಯಾರೋ ಜೈಮಿ ಸೃಷ್ಟಿ ಮಾಡ್ತಾರೋ ಅವ್ರನ್ನ ಕಥೆ ಹೇಳ್ತಾರೆ, ಸೂತ ವಾಚ ಶೌನಕ ವಾಚ ಅಂತ ಮಾಡಿ ಸ್ಥಳ ಪುರಾಣ ಬರೆದು ಹಾಕಿಬಿಡ್ತಾರೆ. ಕೆಲವು ಒರಿಜಿನಲ್ ಇರುತ್ತೆ, ಕೆಲವು ಡೂಪ್ಲಿಕೇಟ್. ಯಾವ್ದನ್ನ? ಹೌದು ಹೌದು. ಅಲ್ಲಿ ಪ್ರವರ್ತಕ, ಅರ್ಥ ಆಗಿಲ್ಲ. ಪ್ರವರ್ತಕರಲ್ಲಿ ಇಲ್ಲಿ ಬರಿತಾ ಇದ್ದಾರೆ. ಇಲ್ಲಿ ಪ್ರವರ್ತನೆ ಮಾಡೋ ಕೆಲಸ ಅಲ್ಲಿ ಕೊಟ್ಟು, ಬರೆಯೋ ಕೆಲಸ ಇಲ್ಲಿ ಕೊಟ್ಟು. ಆದ್ದರಿಂದ ರಿಪಿಟೇಷನ್ ಅಲ್ಲ, ಅದೇ ಬೇರೆ ಇದೇ ಬೇರೆ. ಭೃಗುಮಂದಿಗಳಿಗೆ ಬರೆಯೋ ಕೆಲಸ ಕೊಡಲಿಲ್ಲ, ಬರೀ ಪ್ರವರ್ತನೆ ಮಾಡಿ ಅಂತೇಳಿ. ಕೆಲವರಿಗೆ ಎರಡೂ ಕೊಟ್ಟು. ಶೇಷಂಚ ಮಧ್ಯಕರಣೆ ಪುರಾಣಾನ್ಯಥ ಚಾಕರೋತ್. ಮಧ್ಯಕರಣೆ ಸ್ವಾರಸ್ಯ ಇದೆ. ದೈವಿ ಬ್ರಹ್ಮಮೀಮಾಂಸಾ ಪೂರ್ತಿ ತಾವೇ ಬರೆದು ಅಂತ ಹೇಳ್ತಾರೆ. ಹಿಂದೆ ಬರ್ದಾಯ್ತು ಈಗಾಗಲೇ, ಅವರೇ ಬರೆದು ವೇದವ್ಯಾಸ ಪೂರ್ತಿ 560 ಸೂತ್ರ ಅವರೇ ಬರೆದು. ಆದರೆ ದೈವೀಮಾಂಸಾ ಕರ್ಮಮೀಮಾಂಸಾ ಏನ್ ಮಾಡಿದ್ರು? ಒಂದು ತಾವು ಬರೀಲಿಲ್ಲ, ಎಲ್ಲ ಯಾರ ಕೈಲಿ ಬರೆಸಿದ್ರು? ತಾವೇನೂ ಬರಲಿಲ್ಲ. ದೈವೀಮಾಂಸಾ ಆಗಲ್ಲ, ಅದರಲ್ಲಿ ಆದಿ ಮತ್ತು ಅಂತ್ಯನ ತಾವೇ ಬರೆದು. ಅಸಾತ ದೈವೀಮಾಂಸಾ ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ತಂ ಬ್ರಹ್ಮೇತ್ಯಾಚಕ್ಷತೆ, ಇಷ್ಟನ್ನ ತಾವೇ ಬರುತ್ತೆ. ಉಳಿದೆಲ್ಲ ಯಾರು ಬರೆಸ? ಯಾರ ಕೈಲಿ ಬರೆಸಿದ್ರು? ಶಿಷ್ಯ ತಾವೇ ಬರೆಸಿ. ಇದು 3 ವ್ಯತ್ಯಾಸ ಇದೆ. ಪೂರ್ತಿ ತಾವೇ ಬರೆದಿದ್ದು, ಪೂರ್ತಿ ಬೇರೆ ಕಡೆ ಬರೆಸಿದ್ದು, ತಾವು ಬರೆದು ಉಳಿದು ಮಧ್ಯದ ಭಾಗ ಬರೆಸಿದ್ದು. 3 ಸ್ಟೇಜಲ್ಲಿ ಬರೆಸಿದ್ದು. ಈ ಮೂಲಕವಾಗಿ ಯಾವ ಶ್ರೇಷ್ಠ ಅಂತ ಆಯ್ತು? ಈಗ ಇದರಲ್ಲಿ ಫುಲ್ ಅವರೇ ಬರೆದಿದ್ದು ಅದು ಶ್ರೇಷ್ಠ ಆಯ್ತು. ಫುಲ್ ಅವರೇ ಬರೆದಿದ್ದಾದ್ರಿಂದ ಸರಿ ಹೋಯ್ತು. ಶೇಷಂಚ ಮಧ್ಯಕರಣೆ ಪುರಾಣಾನ್ಯಥ ಜಾಕರೋ. ಆಮೇಲೆ ಪುರಾಣಗಳನ್ನು ಇಷ್ಟೆಲ್ಲ ಈ ಸ್ಟೇಜಲ್ಲಿ ಪುರಾಣಗಳನ್ನು ಬರ್ತದೆ. ಶೈವಾನ್ ಪಾಶುಪತಾಚಕ್ರೆ ಸಂಶಯಾರ್ಥಂ ಸುರದ್ವಿಷಾಂ. ಆಮೇಲೆ ಪುರಾಣಗಳಲ್ಲಿ 3 ಭಾಗ ಮಾಡಿದ್ರು. ವೈಷ್ಣವ ಪುರಾಣಗಳು, ಶೈವ ಪುರಾಣಗಳು, ಬ್ರಹ್ಮ ಪುರಾಣಗಳು ಅಂತ 3 ಭಾಗ. ವೈಷ್ಣವ ಪುರಾಣ, ಬ್ರಹ್ಮ ಪುರಾಣ, ಶೈವ ಪುರಾಣ ಅಂತ 3 ಭಾಗ ಮಾಡಿದ್ರು. ಒಂದೊಂದ್ರಲ್ಲಿ 6 3 18. ವೈಷ್ಣವ ಪುರಾಣ ಎಲ್ಲ ಸಾತ್ವಿಕ, ಬ್ರಹ್ಮ ಪುರಾಣ ಎಲ್ಲ ರಾಜಸ, ಇದೆಲ್ಲ ತಾಮಸ. ಆ ರೀತಿ ಮಾಡಿದ್ರು. ಅದರಲ್ಲಿ ಶೇಷಂಚ ಮಧ್ಯಕರಣೆ ಶೈವಾನ್ ಪಾಶುಪತಾಚಕ್ರೆ, ಪಾಶುಪತಾಗಮಗಳನ್ನ ಆಗಮಕ್ಕೆ ಸೂಟಾಗ ಶೈವ ಪುರಾಣಗಳನ್ನು ಬರೆದು. ಸಂಶಯಾರ್ಥಂ ಸುರದ್ವಿಷಾಂ. ಯಾಕೆ ಸುರದ್ವಿಷಾಂ? ದೇವ ಶತ್ರುಗಳು ಅಂದರೆ ಹಸುರಿಗೆ ಸಂಶಯ ಹುಟ್ಟಿಸೋದಕ್ಕೋಸ್ಕರವಾಗಿ ಶಿವಪುರಾಣ ಅಂತಲೂ ಬರೆದಿದ್ದಾರೆ. ಶಿವಪುರಾಣ ಅಂತ ಇದೆ, ಲಿಂಗ ಪುರಾಣ ಇದೆ, ಸ್ಕಂದ ಪುರಾಣ ಇದೆ. ಇವೆಲ್ಲ ಏನಿವೆಲ್ಲ ಮೋಹಕವಾಗಿ ಬರೆಸಿದ್ವಿ ಅಂತ ಶೈವ ಫಿಲಾಸಫಿ. ಅವ್ರು ಹೇಳಿದ್ದೇನು? ತಾವು ಬರೆದ್ರು ಮಧ್ಯೆ ವೈಷ್ಣವ ವಿಷಯ ಹೇಳಿದರು. ಹೇಳ್ಬೇಕಾದ್ರೆ ಏನರ್ಥ? ಅದೆಲ್ಲ ಪೂರ್ವಪಕ್ಷ ಸಿದ್ಧಾಂತ ಅಂತ. ವೈಷ್ಣವಾನ್ ಪಂಚರಾತ್ರಾಚ್ಯ, ವೈಷ್ಣವ ಪುರಾಣಕ್ಕೆ ಬೇಸಿಸ್ತು ಪಂಚರಾತ್ರೋಪರಕ್ಷಿತವಾದಂತಹ ಭಾರತಾದಿಗಳು ಅಂತ. ರುದ್ರದೇವರ ಮತವನ್ನ ಅದರಲ್ಲಿ ಹೇಳಿದ್ರು. ತಮ್ಮ ಮತ ಅಲ್ಲ ಅದು. ಅದಕ್ಕೆ ಓದೋರು ಹೇಗೆ ಓದ್ಬೇಕಂತ? ಈಗ ರುದ್ರದೇವರ ಮತವನ್ನು ಅನುವಾದ ಮಾಡ್ತಾ ಇದ್ದಾರೆ. ಪೂರ್ವಪಕ್ಷ ಅನುವಾದ ಮಾಡೋದಿಲ್ಲ. ಈಗ ಇನ್ನು ಆಚಕ್ರಿ ಹೀಗೆ ಹೇಳ್ತಾರೆ ಅಂತ ಮೊದಲು ಹೇಳ್ತಾರೆ, ಆಮೇಲೆ ಖಂಡನೆ ಮಾಡ್ತಾರೆ. ಮತ್ತೆ ಭಾಗ ಅಷ್ಟೇ ಕೇಳ್ಬಿಟ್ಟು ಎದ್ದೋಗ್ಬಿಟ್ಟು ಏನಾಗುತ್ತದ?
ವ್ಯಾಸಪೀಠ ತಪ್ಪು ನಾಸ್ತಿಕ ಹೇಳಿದ್ದಾರೆ ಆದ್ರಿಂದ ಅದೇ ಸರಿ ಅಂತ ಮಾಡ್ಬೋದು, ಅಥವಾ ಅವ್ರು ಹೇಳಿದ್ದಾರೆ ತಪ್ಪು ಅವ್ರ ನಿರಾಕರಣೆ ಮಾಡೋದು, ಆ ರೀತಿ ಬರ್ತದೆ ಭ್ರಮೆ. ಪೂರ್ವಪಕ್ಷ ಅನುವಾದ ಅಂತ, ಪೂರ್ವಪಕ್ಷ ಅನುವಾದ ಮಾಡಿ ಅಂತ ಖಂಡನೆ ಮಾಡಿರ್ತಾರೆ. ಬ್ರಹ್ಮಪುರಾಣ ಅಂದ್ರೆ ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ ಅವೆಲ್ಲ ರಾಜಸ, ಕಂದ ಪುರಾಣಾದಿಗಳೆಲ್ಲ ತಾಮಸ, ಭಾಗವತಾದಿಗಳೆಲ್ಲ ಅದಕ್ಕೆ ವೈಷ್ಣವ. ಅದು ಎಷ್ಟು ಎಲ್ಲ ಪುರಾಣಗಳು ಸೇರಿ ಒಂದು ಯೂನಿಟ್, ಇನ್ನೂ ಹೇಳಬೇಕಾಗುತ್ತೆ ಎಲ್ಲ ಸೇರಿ ಒಂದು ಯೂನಿಟ್. ತತ್ವಪ್ರದೀಪದಲ್ಲಿ ತಿರುಗುಪಡೆದಾಚಾರ್ಯ ಬರೀತಾರೆ ಎಲ್ಲ ಪುರಾಣಗಳು ಸಾತ್ವಿಕ ರಾಜಸ ತಾಮಸ ಅಂಬೋದು ರಫ್ ಕ್ಲಾಸಿಫಿಕೇಶನ್. ಮೇನ್ ಕ್ಲಾಸಿಫಿಕೇಶನ್ ಪುರಾಣ ಎಲ್ಲ ಒಂದು ಗುಂಪು. ಅದರಲ್ಲಿ ಏನ್ ಮಾಡಿದ್ದಾರೆ ಇವರು ಶೈವರೆಲ್ಲ ಹೇಗೆ ಹೇಳ್ತಾರೆ ಅಂತ ನಾನು ಚಾಪ್ಟರ್ 3 ಚಾಪ್ಟರ್ ಇದ್ದಾಗ ಒಂದು ಚಾಪ್ಟರ್ ಅಲ್ಲಿ ಏನ್ ಮಾಡಿದ್ರು, ಶೈವರದೆಲ್ಲ ಹೇಳಿ ಬಂದು 6 ಪುರಾಣದ ಹೆಸರಲ್ಲಿ ಬರುತ್ತೆ. ಆ ಉಳಿದವ್ರು ಏನ್ ಹೇಳ್ತಾರೆ ಅಂತ ಹೇಳೋದನ್ನ ಇನ್ನೊಂದ್ರಲ್ಲಿ ಬರುತ್ತೆ. ತಮ್ಮ ಸಿದ್ಧಾಂತ ವೈಷ್ಣವ ಪುರಾಣದಲ್ಲಿ ಬರುತ್ತೆ. ಎಲ್ಲ ಸೇರಿ ಒಂದು ಯೂನಿಟ್ ಹೇಳಿದಾ. ಆದ್ದರಿಂದ ಅದು ವಿರೋಧ ಬರಲೇ ಇಲ್ಲ. ಒಬ್ಬರೇ ಯಾಕೆ ಕಾಂಟ್ರಾಡಿಕ್ಟ್ ಮಾಡ್ಕೊಂಡಿಲ್ಲ. ದೇವರಿಲ್ಲ ಅಂತ ಗಂಟೆ ಉಪನ್ಯಾಸ ಮಾಡಿ ಖಂಡನೆ ಮಾಡಿದ. ಯಾಕೆ ಕಾಂಟ್ರಾಡಿಕ್ಷನ್ ಅಲ್ಲ, ಅದು ಏನದು ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟಿದ್ದಷ್ಟೇ, ಅನುವಾದ ಉತ್ತರ. ಆದ್ದರಿಂದ ಅದು ತಿಳ್ಕೊಳ್ಳದೆ ಹೋದವ್ರು ಮೋಹನ, ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಮೋಹನ ಅಲ್ಲ. ಗೊತ್ತಾಯ್ತಾ? ಶೈವ ಪುರಾಣದಲ್ಲಿ ಶಿವ ಸರ್ವೋತ್ತಮತ್ವವನ್ನು ಶೈವರು ಹೇಗೆ ಹೇಳ್ತಾರೆ ಅಂತ ಬರೆದ್ರು. ಅರ್ಥ ಆಯ್ತಾ? ಭಾಗವತದಲ್ಲಿ ಖಂಡನೆ ಮಾಡಿದ್ರು ಅಷ್ಟೇ. ಅದೇ ಸಮಾಜ ಈ ಮುಂದೆ ಚಾಪ್ಟರ್ ಖಂಡನೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅವರೇ ಕ್ಲಾಸಿಫೈ ಮಾಡಿದ್ದಾರೆ ಅದನ್ನ. ಇದೆಲ್ಲ ಕಲ್ಪನೆ ಅಲ್ಲ. ಸಾತ್ವಿಕ ಪುರಾಣಗಳು ಅಂದ್ರೆ ಇದು, ರಾಜಸ ಅಂದ್ರೆ ಇದು, ಸಾತ್ವಿಕ ಪುರಾಣಗಳು ನನಗೆ ಗ್ರಾಹ್ಯ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಉಳಿದಲ್ಲ ಇದೆಲ್ಲ ಹೇಳಿರೋದ್ರಿಂದ ಓದೋರಿಗೆ ಓದಲ್ಲ. ಅದರಿಂದ ಒಂದು ಹಠ ಇನ್ನೊಂದು ಅದಕ್ಕೆ ಹಾಳ ತುಂಬಾ ಜನಕ್ಕೆ ಹಾಗೆ ಆಗಿದೆ. ರಿಲಿಜನ್ ಆಫ್ ಎನ್ಸೈಕ್ಲೋಪಿಡಿಯಾ ರಿಲಿಜನ್ ಅಂಡ್ ಮೆಟಾಫಿಸಿಕ್ಸ್ ಪುಸ್ತಕ ಸಿಗುತ್ತೆ, ದೊಡ್ಡ ವಿಶಿಷ್ಟಪ್ಪ ಪುಸ್ತಕಗಳಿವೆ. ಅದು ರಿಲಿಜನ್ ಎನ್ಸೈಕ್ಲೋಪಿಡಿಯಾ. ಅದ್ರ ಬರಿಬೇಕಾದ್ರೆ ಪುರಾಣಗಳ ಬಗ್ಗೆ ಮಾತೆಲ್ಲ ಬರೀತಾರೆ ಅವ್ರು. ಯಾವ ಮಾತನ್ನ? ಸಾತ್ವಿಕ ಪುರಾಣ ಅವರು ಬರೀತಾರೆ. ಕ್ಲಾಸಿಫಿಕೇಶನ್ ಪುರಾಣದಲ್ಲೇ ಬಂದಿದೆ. 3 ಪುರಾಣ ಕ್ಲಾಸಿಫೈ ಮಾಡಿಬಿಡ್ತಾರೆ. ಸಾತ್ವಿಕ ಪುರಾಣ ಗ್ರಾಹ್ಯ, ಉಳಿದ ಅಗ್ರಾಹ್ಯ ಅಂದ್ರೆ ಏನರ್ಥ? ಸ್ಕಂದ ಪುರಾಣಾದಿಗಳಲ್ಲಿ ಬೇರೆ ವಿಷಯ ಏನು ಬಂದಿದೆ ಅಗ್ರಾಹ್ಯ, ವೈಷ್ಣವ ವಿಷಯ ಬಂದಿದ್ರೆ ಮಾತ್ರ ಎಲ್ಲಿ ಬಂದಿದ್ದು ಗ್ರಾಹ್ಯ. ಈ ರೀತಿ ಹೇಳ್ತಾ ಹೋಗ್ತಾರೆ. ಇದು ಭಾರಿ ವಿಶೇಷ ಅಂಶ. ಅದೆಲ್ಲ ಹಿಸ್ಟ್ರಿ ಗೊತ್ತಿಲ್ಲ, ಸುಮ್ಮನೆ ಓದ್ಬಿಡ್ತಾರಲ್ಲ ಪುರಾಣನ, ತಪ್ಪಾಗತ್ತೆ. ಓದೋರಿಗೆ ಕೂಡ ಏನು ಗೊತ್ತಿರಬೇಕು, ಹೇಗೆ ಓದಬೇಕು ಅಂತ ಗೊತ್ತಿರಬೇಕು ಅವ್ರಿಗೆ. ಬ್ರಹ್ಮಾಂಶ ವೇದತಶ್ಚಕ್ರೆ ಪುರಾಣ ಗ್ರಂಥ ಸಂಗ್ರಹ ಅನ್ನ ಏವಂಚ ಏಮಂ ಜ್ಞಾನ. ಇದು ಉದಾಹರಣೆಗೆ ಕ್ರಿಕೆಟ್ ಆಡ್ತಿರ್ತಾರೆ, ಅಲ್ಲಿ ಸಿಕ್ಸರ್ ಹೊಡೆದ ಬಂತು, ಕ್ಯಾಚ್ ಹಿಡಿದ್ಬಿಟ್ಟ, ಔಟ್ ಅಂತ ಕೂತವ್ರು ಯಾರೋ, ಔಟ್ ಆಗೋದಿಲ್ಲ. ಅದಕ್ಕೆ ಯಾರು ಹಿಡಿಬೇಕಾದ್ರೆ ಕ್ಯಾಚರ? ಯಾರು ಇರಬೇಕು? ಪ್ಲೇಯರ್ ಹಿಡಿಬೇಕು. ಉಳಿದವ್ರು ಕ್ಯಾಚ್ ಹಿಡಿದ್ರೆ ಯಾತಿಲ್ಲ. ಸಿಕ್ಸರ್ ಕ್ಯಾಚ್ ಹಿಡಿದ ಅಂತ ಆಯ್ತಾ ಹೊರತು ಔಟ್ ಅಂತ ಆಗಲಿ. ಇಲ್ಲಿ ಹಿಡಿದ್ರೆ ಔಟ್ ಅಂತ ಆಗಲಿ. ಅದು ಹೊರಗೆ ಹಿಡಿದ್ರೆ ಉಪಯೋಗ ಇಲ್ಲ, ಒಳಗೆ ಹಿಡಿಬೇಕು. ಮತ್ತೆ ಅವನು ಹೊರಗೆ ಹಿಡಿದ್ರೆ ಅವನು ಬೇರೆ ಪ್ಲೇಯರ್ ಅಲ್ಲ, ಹೊರಗೆ ಹೋದ ತಕ್ಷಣ. ಇದೆಲ್ಲ ನಿಯಮಗಳು ಏನು ಮಾಡಿದೆ, ಉಳಿದವನು ಔಟ್ ಅಂತ ಕೊಡೋದಾಗ ಶುರು ಮಾಡಿಬಿಟ್ಟ. ಇನ್ನು ಮಗ ಆಡ್ತದೆ, ಅಪ್ಪ ನೋಡ್ತಾ ಇದ್ದಾನೆ, ನೋಡಿದ ಔಟ್ ಆಗ್ತಾರೆ ಗೊತ್ತಾಯ್ತು, ಅದು ಅಡ್ಡಕ್ಕೆ ಬಂದು ಬಾಲ್ ಅಡ್ಡ ಮಾಡಿದ ಮಗ ಔಟ್ ಆಗಬಾರ್ದು. ಏನು ತರೋದಕ್ಕೆ ಹೌದು, ಹಾಗೆಲ್ಲ ಮಾಡಬಾರ್ದು. ಯಾರು ಮಾಡ್ಬೇಕಂದ್ರೆ ಉಳಿದವ್ರು ಏನು ಮಾಡೋಂಗಿಲ್ಲ, ಅದು ನೋಡ್ತಾ ಇರ್ಬೇಕಷ್ಟೇ. ಏನಾದರೂ ನೋಡ್ತಿರ್ಬೇಕು, ಬೇರೆ ದಾರಿನೇ ಇಲ್ಲ. ಇದು ಈ ನಿಯಮಗಳು ಗೊತ್ತಿಲ್ಲದವ್ರು ಏನಾಗುತ್ತೆ, ಹಾಳಾಗೋಗುತ್ತೆ, ಆಟಗಳು ಆಗೋದೇ ಇಲ್ಲ. ಅದೇ ಪುರಾಣ ಓದೋದು, ಆಟಗಳಿಗೆ ನಿಯಮ ಇದೆ, ಪುರಾಣಕ್ಕೆ ನಿಯಮ ಇಲ್ಲ. ಅರ್ಥಾತ್ ಹೀಗೆ ಓದುವ ಪುರಾಣಗಳನ್ನು ಹೀಗೆ ಹೇಳಬೇಕು. ಅದಕ್ಕೆ ಆಚಾರ್ಯ ಭಾಗವತ ತಾತ್ಪರ್ಯ ಎಲ್ಲ ಯಾತಕ್ಕೆ ಬರೋದು ಅಂದರೆ ಎಲ್ಲ ಗೈಡೆನ್ಸ್ ಕೊಟ್ಟು, ತಾತ್ಪರ್ಯದ ಗೈಡೆನ್ಸ್ ಕೊಟ್ಟು. ಅವಾಗ ಯಾವ್ದು ದಾರಿ ತಪ್ಪೋ ಚಾನ್ಸೇ ಇಲ್ಲ. ಅದು ಓದಿರ್ತಾರೆ, ಅದು ಓದೋದೇ ಇಲ್ಲ, ಅದರಿಂದ ಹೋಗ್ಬಿಡೋದು. ಓದ್ಬೇಕದು. ಹೌದೌದು ತಾಮಸ. ಹೌದು ಹೌದು. ಶೈವ ಆರಾಧಕರೆಲ್ಲ ತಾಮಸರು, ಇಬ್ಬರು ರಾಜಸರು ಬ್ರಹ್ಮಾರಾಧಕರು. ವಿಷ್ಣು ಆರಾಧಕರೆಲ್ಲ ವೈಷ್ಣವ. ವೈಷ್ಣವಾನ್ ಪಂಚರಾತ್ರಾಚ್ಯ ಯಥಾರ್ಥ ಜ್ಞಾನಸಿದ್ಧಯೇ ಬ್ರಹ್ಮಾಂಶ್ಚ ವೇದತಶ್ಚಕ್ರೆ. ಬ್ರಹ್ಮ ಪುರಾಣಗಳನ್ನು ವೇದದಿಂದ ಮಾಡಿದ್ರು ಅಂದರೆ ವೇದದ ಅಪಾತಾರ್ಥತ, ಅಪರೆಂಟ್ ಮೀನಿಂಗ್ ಆಫ್ ವೇದ, ರಿಯಲ್ ಮೀನಿಂಗ್ ಆಫ್ ವೇದ, ಆ್ಯಂಟಿ ವೇದ 3 ಭಾಗ ಮಾಡಿದ್ರು. ಶೈವ ಪುರಾಣಗಳು ಆ್ಯಂಟಿ ವೇದ, ಅಪರೆಂಟ್ ಮೀನಿಂಗ್ ಅದು, ಇದು ಫುಲ್ ವೇದ. ಯಾವುದು? ವೇದಾರ್ಥ. ಸಾತ್ವಿಕ ಪುರಾಣ ಈ 3 ಭಾಗ ಮಾಡಿದರು. ಪುರಾಣ ಗ್ರಂಥ ಸಂಗ್ರಹಾನ್ ಏವಂ ಜ್ಞಾನಂ ಪುನಃ ಪ್ರಾಪುಹು ದೇವಾಶ್ಚ ಋಷಯಸ್ತಥಾ. ಇದರಿಂದ ಏನಾಯಿತು, ದೇವತೆಗಳಿಗೆ ಪುನಃ ಜ್ಞಾನಂ ಪ್ರಾಪುಹು ಅಂದರೆ ಜ್ಞಾನ ವಿಶೇಷವನ್ನು ಹೊಂದಿದರು. ಋಷಿಗಳೆಲ್ಲ ಜ್ಞಾನ ಹೋಗಿತ್ತಲ್ಲ, ಅವರಿಗೆಲ್ಲ ಜ್ಞಾನ ವಾಪಸ್ ಬಂತು. ಸನತ್ ಕುಮಾರ ಪ್ರಮುಖ ಯೋಗಿನೋ ಮಾನುಷಾಸ್ತಥಾ. ಸನತ್ ಕುಮಾರ ಯೋಗಿಗಳು ಪಡೆದರು, ಮನುಷ್ಯರೂ ಪಡೆದರು. ಕೃಷ್ಣದ್ವೈಪಾಯನಾತ್ ಪ್ರಾಪ್ಯ ಜ್ಞಾನಂ ತೇ ಮುಮುದು ಸದಾ. ಈ ಕೃಷ್ಣದ್ವೈಪಾಯನರಿಂದ, ಅದು ಜ್ಞಾನ ಕಾರ್ಯದ ಭಗವದ್ ರೂಪ, ಆದ್ದರಿಂದ ಜ್ಞಾನವನ್ನು ಪಡೆದು ಮುಮುದುಹು ಆನಂದಪಟ್ಟು. ಜ್ಞಾನ ಕೊಡೋ ಆನಂದ ಇನ್ಯಾವುದೂ ಕೊಡೋದಿಲ್ಲ. ಅರ್ಥ ಆಯ್ತಾ? ಈಗ ಜ್ಞಾನ ಕೊಡೋ ಆನಂದನೇ ಬೇರೆ. ಕೋಟಿ ರೂಪಾಯಿ ಇರ್ಬೋದು, ಆನಂದ ಬೇರೆ. ಎಷ್ಟು ಬುಟ್ಟ ತಿನ್ಬೋದು, ಅದು ಆನಂದ ಬೇರೆ. ಜ್ಞಾನದ ಆನಂದನೇ ಬೇರೆ. ಆದ್ದರಿಂದ ನಮಗೆ ಮೋಕ್ಷಾನಂದದ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಾದ್ರೆ ಜ್ಞಾನದ ಮಹತ್ವ ಗೊತ್ತಾದರೆ ಮಾತ್ರ. ಆ ಆನಂದ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ.
ಅಲ್ಲಿ ನೋಡೋದು ತಿನ್ನೋದು ಏನೂ ಇಲ್ಲ. ಒಂದು 3-4 ತಾಸು ಪ್ರವಚನೆ ಮಾಡಿದ್ರೆ 3-4 ತಾಸು ಊಟ ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯನೇ ಎದ್ದೋಗ್ಬಿಡ್ತಾರೆ. ಇದೆ ತರಿದ ಎದ್ಬಿಡ್ತಾರೆ. ಬಡಿಸೋ ತಡ ಎದ್ದೋಗ್ಬಿಡ್ತಾರೆ. ಎಷ್ಟೊತ್ತು ಕೊಡ್ತಾರೆ ಅಂತೇಳಿ. ಆದ್ರೆ ಜ್ಞಾನ ಹಾಗಲ್ಲ. ಏನದು? ಎಷ್ಟೊತ್ತು ಬೇಕಾದ್ರೂ ಕೂಡ ಹೇಳೋ ಇವ್ರ ಅವೈಲಬಿಲಿಟಿ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಸಾಕೋ ಪ್ರಶ್ನೆ ಬರೋದು. ಯಾಕಂದ್ರೆ ಆನಂದ ಜಾಸ್ತಿ ಇದೆ ಇಲ್ಲಿ. ಗೊತ್ತಾಯ್ತಾ? ಊಟದ ಆನಂದ ಆಮೇಲೆ ಸಾಕಾಗ್ಬಿಟ್ಟು ದುಃಖ ಆಗ್ಬಿಡತ್ತೆ ಕೊನೆಗೆ. ತೀರಾ ಒತ್ತಾಗ್ಬಿಟ್ಟು ಚಳಿ ಬಂದ್ಬಿಡ್ತಾನೆ. ಜ್ಞಾನದ ಪ್ರಸಂಗ ಹಾಗಲ್ಲ. ಏವಂ ಜ್ಞಾನ ಕೃಷ್ಣದ್ವೈಪಾಯನಾತ್ ಪ್ರಾಪ್ಯ ಜ್ಞಾನಂತೆ ಮೂರು ಸದಾ ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ ವಿತಾಯ ವಿಜ್ಞಾನ ಮಹಾದಿವಾಕರ ನಿರಸ್ಯ ಚ ಜ್ಞಾನ ತಮೋ ಜಗತ್ತತಂ ಪ್ರಭಾಸತೆ ಭಾನುರಿವಾವಭಾಸಯನ್. ವೇದವ್ಯಾಸರ ವರ್ಣನೆ ಮತ್ತೆ. ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ ವಿತಾಯ ವಿಜ್ಞಾನ ಮಹಾದಿವಾಕರ ನಿರಸ್ಯ ಚ ಅಜ್ಞಾನ ತಮಃ ಜಗತ್ತತಂ ಪ್ರಭಾಸತೆ ಭಾನು ಇವ ಅವಭಾಸಯನ್. ಇದು ಎಲ್ಲ ಒಂದೇ ಹೇಳಿದ್ನಲ್ಲ. ಅರ್ಥ ವ್ಯತ್ಯಾಸ ಇಲ್ಲ. ಪಾಠಾಂತರ. ಪ್ರಭಾಸತೆ ಭಾನುರಿವಾ ಅದೆಲ್ಲ ಕೆಳಗೆ ಕೊಟ್ಟಿದೆ. ಅದು ಭಾನುರಿವಾವಭಾಸಯನ್. ಏನಾಯ್ತಲ್ಲಿ? ಚತುರ್ಮುಖ ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ. ಗಭಸ್ತಿ ಅಂದರೆ ಕಿರಣ, ಮರೀಚಿ. ಗೊತ್ತಾಯ್ತಾ? ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ. ಎಲ್ಲ ಜ್ಞಾನದ ಕಿರಣಗಳನ್ನು ಕೂಡ ವಿತಾಯ ಎಲ್ಲ ಕಡೆ ಹರಡಿದೆ. ಜ್ಞಾನದ ಕಿರಣಗಳು. ಅದಕ್ಕೇನೆ ಸಾಮಾನ್ಯ ದೇವತೆಗಳ ಚಿತ್ರ ಕೊಡಬೇಕಾದ್ರೆ ಮುಖದ ಸುತ್ತ ಒಂದು ಇದು ಹಾಕಿರ್ತಾರೆ. ಅವ್ರ ಬ್ರೈಟ್ನೆಸ್ ಅದು. ಅದಕ್ಕೆ ಜ್ಞಾನಿಗಳನ್ನು ತೋರಿಸೋದಕ್ಕೋಸ್ಕರ ಹಾಕ್ತಾರೆ. ಅದು ಅಭಸ್ತಿ ಚಕ್ರಂ ವಿತಾಯ ವಿತಾಯ ವಿಸ್ತರಿಸಿ ವಿಜ್ಞಾನ ಮಹಾದಿವಾಕರ. ಬರೀ ದಿವಾಕರ ಅಲ್ಲ. ಈ ದಿವಾಕರ ಈ ಕಿರಣಗಳನ್ನು ಹರಿಸಿದರೆ ಇವರು ಜ್ಞಾನ ಕಿರಣಗಳನ್ನು ಹರಿಸಿದ್ದು ವಿಜ್ಞಾನ ಮಹಾದಿವಾಕರ. ವಿಜ್ಞಾನದ ಮಹಾದಿವಾಕರರಾದ ವೇದವ್ಯಾಸ ದೇವರು ಹೀಗೆ ಮಾಡಿ ಅಜ್ಞಾನತಮಃ ನಿರಸ್ಯ ಅಜ್ಞಾನದ ಕತ್ತಲಿನ ತೆಗೆದುಹಾಕಿಬಿಟ್ಟು ಎಲ್ಲಿತ್ತದು? ಜಗತ್ತತಂ. ತತ ಅಂದರೆ ವ್ಯಾಪ್ತ. ಜಗತ್ತತಂ ಜಗತ್ತಿನೆಲ್ಲ ವ್ಯಾಪಿಸಿದ್ದಂಥ ಕತ್ತಲಿನ ಕಳೆದು ಬಿಟ್ಟು ಪ್ರಭಾಸತೆ ಭಾನುರಿವ ಅವಭಾಸಯನ್. ಭಾನುರಿವ ಪ್ರಭಾಸ ಸೂರ್ಯನಂತೆ ಹೊಡಿತಾ ಇದ್ದಾರೆ. ಅದೇ ಜಯತ್ಯಜೋ ಖಂಡಗುಣೂರು ಮಂಡಲ ಸ್ತದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಅಲ್ಲಿ ಭಾನುರಿವ ಅಂತ ಯಾತಕ್ಕೆ ನಮಗೆ ಅರ್ಥ ಆಗಲಿಕ್ಕೆ ಎಲ್ಲಿ ಸೂರ್ಯ ಎಲ್ಲಿ ವೇದವ್ಯಾಸರ ಅರ್ಥಾತ್ ಸಂಬಂಧ ಇಲ್ಲ. ಅದಕ್ಕೆ ನೀಚೋಪಮ ಅಂತ ಕರೀತಾರೆ. ಕಡಿಮೆ ದುಷ್ಟಾರ್ಥ. ದೊಡ್ಡ ಸಮುದ್ರ ಹಬ್ಬ ಕೆರೆಗಿದ್ದಾಗಿದೆ ಅಂತ ಹೇಳಿದ. ಏನು ಕೆರೆ ಏನು ಸಮುದ್ರ. ಬಟ್ ಅರ್ಥ ಆಗ್ಲಿಕ್ಕೆ ಹೇಳಿದ್ದೇನು ಅಷ್ಟೇ ಸಮುದ್ರ. ಅರ್ಥ ಆಗ್ಲಿಕ್ಕೆ ಹೇಳಿದ್ದೆ ಹೊರತು ನಮಗೆ ಗೊತ್ತಿರೋ ಸೂರ್ಯನ ಪ್ರಕಾಶ ಗೊತ್ತು. ಆದ್ದರಿಂದ ಅದು ಹೇಳಿದ್ರು ಫ್ರಮ್ ನೋನ್ ಟು ಅನ್ನೋನ್. ಆ ರೀತಿ ಹೇಳೋದು. ಏನ ಅಲ್ಲ ವಿತಾಯ ಅದೇನದು ಅವ್ಯಯ. ಅದು ತಥಾಂಬದೇನೀಗ ವ್ಯಾಪ್ತ. ಅರ್ಥ ಆಯ್ತಾ? ಅರ್ಥ ಬೇರೆ. ಅಲ್ಲಿ ವಿತಾಯ ಅಂದರೆ ವಿಸ್ತರಿಸಿ ಎಲ್ಲ ಕಡೆ ಪಸರಿಸಿ. ಇನ್ನು ಹೇಳಿದ್ರೆ ಪಸರಿಸಿ ಹಾಗೆ ಮಾಡಿದ್ರು. ಇಲ್ಲಿ ತತ ವಿತತಾಯ ನಮೋ ನಮಸ್ತೆ ಮೊದಲೇ ಇದರಲ್ಲಿ ಬಂದಿದೆ. ವ್ಯಾಪ್ತ. ನಿರಸ್ಯ ಚಾಜ್ಞಾನ ತಮೋ ಜಗತ್ತತಂ ಪ್ರಭಾಸತೆ ಭಾನುರಿವ ಅವಭಾಸಯನ್. ಚತುರ್ಮುಖೇಶಾನ ಸುರೇಂದ್ರ ಪೂರ್ವಕೈಃ ಮುಮೋದ ಸದಾ ಸುರೈಸ್ತೇವಿತ ಪಾದಪಲ್ಲವಃ ಪ್ರಕಾಶಯಂತೇಷು ಸದಾ ಆತ್ಮಗುಹ್ಯಂ ಮುಮೋದ ಮೇರೌ ಚ ತಥಾ ಬದರ್ಯಾಂ. ಚತುರ್ಮುಖೇಶಾನ ಸುರೇಂದ್ರ ಪೂರ್ವಕೈಃ ಸದಾ ಸುರೈಃ ಸೇವಿತ ಪಾದಪಲ್ಲವಃ ಪ್ರಕಾಶಯನ್ ತೇಷು ಸದಾ ಆತ್ಮಗುಹ್ಯಂ ಮುಮೋದ ಮೇರೌ ಚ ತಥಾ ಬದರ್ಯಾಂ. ಈ ರೀತಿ ಚತುರ್ಮುಖ ಈಶಾನ ಸುರೇಂದ್ರ ಪೂರ್ವಕೈ. ಚತುರ್ಮುಖ ಬ್ರಹ್ಮದೇವರು, ಈಶಾನ ರುದ್ರದೇವರು, ಸುರೇಂದ್ರ ಇಂದ್ರದೇವರು, ಅಪೂರ್ವಕೈ ಅವರೇ ಮೊದಲಾದವರೆಂದಿಗೆ ಸದಾ ಸುರೈಹಿ ಸೇವಿತ ಪಾದಪಲ್ಲವ ಅಂಥ ದೇವತೆಗಳಿಂದ ಸದಾ ಸೇವಿತ ಪಾದಪಲ್ಲವ ಸದಾ ಪಾದಕಮಲವನ್ನು ಸೇವಿಸಲ್ಪಟ್ಟವರಾಗಿ ತಮ್ಮ ಪಾದಕಮಲ ಅವರಿಂದ ಸೇವಿಸಲ್ಪಡ್ತಾ ಇದೆ. ಆ ರೀತಿಯಿಂದ ಸದಾ ಇಂಪಾರ್ಟೆಂಟ್ ಇದೆ. ಅಧಿಕಾರಿಗಳ ಅಧಿಕಾರದಲ್ಲಿದ್ದಾಗ ಪೂಜಿತ. ಆಮೇಲೆ ಬೈಕೋತ ಹೊಡಿತಾರೆ. ಇವ್ನು ನೋಡಿ ಹಾಳು ಮಾಡಿಬಿಟ್ರೆ ಬಿಡ ಅಂತ ಹೇಳಿ ಬೈಕೋತ ಓಡಾಡ್ತಾರೆ. ಇಲ್ಲ ಪ್ರಸಂಗ ಇಲ್ಲ. ಸದಾ ಸದಾ ನಿರ್ದೋಷ ಸದಾ ಗುಣಪೂರ್ಣನಾದಾಗ ಸದಾ ಪೂಜ್ಯತ ಆಗ್ತಾರೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ್. ಸದಾ ಮಾಡಬೇಕು. ದೇವ್ರು ಇಲ್ಲ, ಪರ್ಮನೆಂಟ್ ತಾನೆ ದೇವ್ರು. ಅದಕ್ಕೆ ಸಿಟ್ಟವ್ರಿ ದೇವ್ರು ದೈತ್ಯರಿಗೆ. ಚೇಂಜ್ ಆಗೋದಿಲ್ಲ ವಿಷ್ಣು. ಚತುರ್ಮುಖೇಶಾರ ಸುರೇಂದ್ರ ಪೂರ್ವಕೈ ಸದಾ ಸುರೈ ಸೇವಿತ ಪಾದಪಲ್ಲವ ಪ್ರಕಾಶಯಂತೇಷು ಸದಾತ್ಮಗುಹ್ಯಂ. ಅವ್ರಿಗೆ ಯಾವಾಗಲೂ ಕೂಡ ಸದಾ ಅವ್ರು ಸದಾ ಸೇವೆ ಮಾಡಿದ್ರೆ ಸದಾ ಜ್ಞಾನ ಕೊಡ್ತಾನೆ. ಅವ್ರಿಗೆ ಹೇಗಾಗಿ ಸೇವೆ ಮಾಡ್ತಾರೆ ಹಾಗಾಗಿ ಫಲ ಕೊಡ್ತಾನೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ.
ಅದಕ್ಕೆ ಹೇಗೆ ಓದ್ತಾನೋ ಹಾಗಾಗಿ ಜ್ಞಾನ ಬರುತ್ತೆ. ಅರ್ಥ ಆಯ್ತಾ? ಓದಿದ ಕಡಿಮೆ ಜ್ಞಾನ ಕಡಿಮೆ, ಸಿಂಪಲ್ ಅದು. ಆತ್ಮಗುಹ್ಯಂ, ತನ್ನ ರಹಸ್ಯವನ್ನ ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮುಮೋದ ಮೇರೋಚ ತಥಾಪದರ್ಯ, ಸಂಚಾರ ಮಾಡ್ತಾ ಇದ್ದಾರೆ. ಹುಟ್ಟಿದ್ದು ಯಮುನಾ ದ್ವೀಪದಲ್ಲಿ, ಅನಂತರ ಬದರಿ, ಅನಂತರ ಮೇರು. ಮೇರು ಪರ್ವತದ ಮೇಲೆ ಒಂದು ಬದರಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ಆ ಬದರಿ ಇದೆ, 3 ಬದರಿಗಳು. ಮೇರು ಪರ್ವತ ಬದರಿ ಒಂದು, ಉತ್ತರ ಬದರಿ ಒಂದು, ಇದೊಂದು ವಿಶಾಲ ಬದರಿ. ನಾವೆಲ್ಲ ಹೋಗಿ ಬರೋ ಬದರಿ ವಿಶಾಲ ಬದರಿ ಅಷ್ಟೆ. ತಥಾ ಬದರ್ಯಾಂ, ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ವ್ಯಾಸಾವತಾರೋ ನಾಮ 10ಮೋ ಅಧ್ಯಾಯ. ಇದು ಮುಂದೆ ಮಹಾಭಾರತ ಶುರು ಮಾಡ್ತಾರೆ ಈಗ ಆಚಾರ್ಯರು. ಅದೇ ಮಹಾಭಾರತ ಬರೆದವರು ಬರೆದ ರೂಪ ತಿಳಿಬೇಕಲ್ಲ, ಇದೆಲ್ಲ ಹೇಳಿಬಿಟ್ಟು ಇಂಥವ್ರು ಬರೆದಿದ್ದು ಅಂತ ಹೇಳಿದಾಗ ಏನಾಗುತ್ತಾಗ ವಕ್ತಾನುಕೂಲ್ಯ ಗೊತ್ತಾಯ್ತು. ಇಂಥವ್ರು ಬರೆದ ಮೇಲೆ ಭಾರಿ ಸೂಪರ್ ಅಂತ ಹೇಳ್ತೇವಲ್ಲ, ಹಾಕಿ ಅದನ್ನು ಮುಂದಿಂದೆಲ್ಲ ಹೇಳ್ತಾರೆ. ಅದು ನಾಳೆ ಆಫ್ ಹಾಕಿ. ಶಶಾಂಕ ಪುತ್ರಾದಭವತ್ ಪುರೂರವಾಹ ತಸ್ಯಾಯುರಾಯೋ ನಹುಷೋ ಯಯಾತಿ ತಸ್ಯಾ ಸಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಏನೋ ಹೇಳಿದ, ಇನ್ನೊಂದು ಹೋಲಕ್ಕೆ ಬರೋದೇ ಇಲ್ಲ. ಮದುವೆ ಇದ್ದಾರೆ ವರ್ಣನೆ ಮಾಡಿದ್ದಾರೆ. ಅದು ಇನ್ನೊಂದು ಬದಿರಿ, ಅದು ಅದು ಬೇರೆ ಬೇರೆ ಇನ್ನೊಂದು ಬದಿರಿ, ಅದು ಮೇರು ಪರ್ವತ ಆಚಾರ ಅಂತ. ಅವ್ರು ಬೆಳೆದು ಬೇರೆ ಹೋಲಕ್ಕೆ ಬರೋದೇ ಇಲ್ಲ ಮನುಷ್ಯರಿಗೆ. ನೋ ಎಂಟ್ರಿಯಲ್ಲಿ ಹೋಲಕ್ಕೆ ಬರೋದೇ ಇಲ್ಲ. ಇವತ್ತು ಜಗತ್ತಿನ ಇಂಚ್ ಬೈ ಇಂಚ್ ನೋಡಿದವ್ರು ಯಾರೂ ಇಲ್ಲ. ಹಿಮಾಲಯ ಎಲ್ಲ ಕಡೆ ಓಡೋರು ಯಾರು ಇದ್ದಾರೆ ಇವತ್ತು? ಸಾಧ್ಯ ಓಡಾಡಲಿಕ್ಕೆ. ಪೀಕ್ ಹತ್ತಕ್ಕೆ ಬಿದ್ದು ಸತ್ತೋದು. ಇದ್ರ ಗೌರ್ಮೆಂಟ್ ಹತ್ತಕ್ಕೆ ಬೇಕಾದ್ರೆ ಸತ್ತೋಗಿದ್ದಾರೆ. ಎಲ್ಲ ಪೀಕ್ ನೋಡೋಕ್ಕೆ ಆಗೋದಿಲ್ಲ. ಬೆಂಗಳೂರೇ ಪೀಸ್ ಎಲ್ಲ ಕಡೆ ಯಾರು ಎಲ್ಲ ಮನೆ ನೋಡಿದವ್ರು ಇದ್ದಾರೆ ಯಾರು? ನೋಡಿ, ತಮ್ಮ ಮನೆಯಲ್ಲಿ ಎಲ್ಲ ಕಡೆ ಯಾವಾಗ ಓಡಾಡ್ತಿರ್ತಾರ. ತಮ್ಮ ಮನೆಯಲ್ಲಿ ಎಲ್ಲ ಇರೋದು ಗೊತ್ತಿರೋದು. ಇಲ್ಲಿ ಗೊತ್ತೇ ಇಲ್ಲ, ನೋಡಿ ತಂದು ಬಿಡ್ತಾರೆ. ಯಾವ್ದು ಸತ್ತ ಮನೇಲಿ ಇರುತ್ತಾಗಲಿಲ್ಲ, ತಿಳಿತಾ? ಸಾಧ್ಯ ಇಲ್ಲ. ಮನುಷ್ಯನ ಲಿಮಿಟೇಷನ್. ಮೇರು ಬ್ರಹ್ಮದೇವ್ರದ್ದು ಇದೆ, ಬೈಜಯ ಅಂತ ಹೇಳಿ ಒಂದು. ಅದು ಬದರಿ ಅಲ್ಲ, ಬದರಿ ಮೇರು ಪರ್ವತ ಅಲ್ಲ. ಅದು ಕಣ್ಣಿಗೆ ಕಾಣೋದೇ ಇಲ್ಲ ಮೇರು ಪರ್ವತ. ಬೇರೆ ಇನ್ವಿಸಿಬಲ್.